ಆಕಾಶವಾಣಿ ಕಲಬುರಗಿ. ನಿಮಗೆ 108 ನುಡಿ ನಮನ, ನಿಮಗೆ 108 ನುಡಿ ನಮನ. ಭೀಮ ಬಾಬಾ ನಿಮಗೆ 108 ನುಡಿ ನಮನ, ನಿಮಗೆ 108 ನುಡಿ ನಮನ. ವಿಶೇಷ ಮಾತುಕತೆ. ಅನ್ಯಾಯದ ತಾಳವ ಭೇದಿಸಿ ಆ ಖಂಡದ ಮೂಲವ ಛೇದಿಸಿ, ಅನ್ಯಾಯದ ತಾಳವ ಭೇದಿಸಿ ಹೋರಾಟಗಾರ ಮತ್ತು ಸಮಾಜ ಸೇವಕರಾದ ಕಲಬುರಗಿಯ ಶ್ರೀ ವಿಠ್ಠಲ್ ದೊಡ್ಡಮನಿ ಅವರೊಂದಿಗೆ ಮಾತುಕತೆ. ಮರ್ದಿಸಿ ಸದಾಚಾರವು ನಳನಳಿಸಿತು ನೋಡ ಅನಾಥರ. ಮಾತುಕತೆ ನಡೆಸಿಕೊಡುತ್ತಾರೆ ಡಾಕ್ಟರ್ ಸದಾನಂದ ಪೆರ್ಲಾ. ನೀತಿ ತಾಂಗುಡಿಯಾಗೆ ಬದುಕ ಚೆಲ್ವಿಕೆಗೆ ವಿವೇಕತಾ ಹಾಸು ಹೊಕ್ಕಾಗಿರಲು ಕರುಣಾಳು ಬೆಳಕಾದಿರಿ ನೀವು, ಕರುಣಾಳು ಬೆಳಕಾದಿರಿ ನೀವು. ಭೀಮ ಬಾಬಾ ನಿಮಗೆ 108 ನುಡಿ ನಮನ, ನಿಮಗೆ 108 ನುಡಿ ನಮನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಮಾನ್ಯ ವಿಠ್ಠಲ್ ದೊಡ್ಡಮನಿಯವರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವ ತತ್ವವನ್ನು ರಕ್ತಗತವಾಗಿಸಿಕೊಂಡು ಸಮಾಜಕ್ಕೆ ತನ್ನನ್ನು ಧಾರೆ ಎರೆದ ಒಬ್ಬ ಮಹಾನ್ ವ್ಯಕ್ತಿ. ಕಲ್ಯಾಣ ಕರ್ನಾಟಕ ಭಾಗದ ಅಣ್ಣ ಯಾರು ಅಂತ ಕೇಳಿದರೆ ವಿಠ್ಠಲ್ ದೊಡ್ಡಮನಿಯವರು. ಇಡೀ ತಮ್ಮ ಜೀವನವನ್ನು ಒಂದು ಸಿದ್ಧಾಂತಕ್ಕೆ ಮುಡಿಪಾಗಿಟ್ಟುಕೊಂಡು ಶೋಷಿತರ, ನಿಮ್ನ ವರ್ಗದವರ, ಕೆಳಬಿದ್ದ ಜನಗಳ ಒಂದು ಅಭ್ಯುದಯಕ್ಕಾಗಿ ತನ್ನನ್ನು ಸಮರ್ಪಣಾ ಮನೋಭಾವದಿಂದ ತೊಡಗಿಸಿಕೊಂಡು ಅವರ ಏಳಿಗೆಯಲ್ಲೇ ನನ್ನ ಏಳಿಗೆ ಅಂತ ಕನಸು ಕಟ್ಟಿ ಜೀವನವನ್ನು ಸಾಗಿಸುತ್ತಿರುವವರು ದೊಡ್ಡಮನಿಯವರು. ನಿಜವಾಗಿಯೂ ಅವರ ಹೆಸರು ದೊಡ್ಡಮನಿ. ದೊಡ್ಡ ಮನೆಯಿಂದ ಬಂದವರು ಹೌದು, ದೊಡ್ಡ ಮನಸ್ಸಿನವರು ಹೌದು. ಈ ಸಮಾಜವನ್ನು ಒಂದು ಕ್ರಾಂತಿಕಾರಿ ಬದಲಾವಣೆಗೆ ತರಬೇಕು. ಅಂಬೇಡ್ಕರ್ ಕಟ್ಟಿದ ಭಾರತದಲ್ಲಿ ನನ್ನ ಜನಗಳಿಗೆ ನೋವುಂಟಾಗಬಾರ್ದು, ಅವರಿಗೆ ಕಷ್ಟ ಬರಬಾರ್ದು, ಹಾಗೆ ಅಂತ ಹೇಳಿ ಈ ಸಮಾಜವನ್ನು ಎತ್ತರಿಸಲಿಕ್ಕೆ ತನ್ನನ್ನು ತೊಡಗಿಸಿಕೊಂಡ ವಿಠ್ಠಲ್ ದೊಡ್ಡಮನಿಯವರು ತನ್ನ ಜೀವನದ ಯಾನದ ಬಗ್ಗೆ ತಿಳಿಸಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ಅವರು ಮಾತಿಗೆ ಸಿಕ್ಕಿದ್ದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೇನೆ. ವಿಠ್ಠಲ್ ದೊಡ್ಡಮನಿಯವರಲ್ಲಿ ಮಾತಾಡಿದರೆ ದೊಡ್ಡ ಒಂದು ಚರಿತ್ರೆ ಸಿಗ್ತದೆ, ದೊಡ್ಡ ಇತಿಹಾಸವನ್ನು ತೆರೆದಂತಾಗ್ತದೆ. ದೊಡ್ಡಮನಿಯವರಲ್ಲಿ ಮಾತಾಡೋಣ. ಮಾನ್ಯ ದೊಡ್ಡಮನಿಯವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಸ್ವಾಗತ ಮತ್ತು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ನಮಸ್ಕಾರವನ್ನು ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ. ಎಲ್ಲ ಕೇಳುಗ ಬಂಧುಗಳಿಗೆ ನನ್ನ ಅನಂತ ಜೈಭೀಮ್ಗಳು. ತಾವು ಹುಟ್ಟಿದಂದಿನಿಂದ ಇವತ್ತಿನವರೆಗೆ ಈ ಸಮಾಜವನ್ನು ನೋಡ್ತಾ 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 ಬೆಳೆದಿದ್ದೀರಿ. ಈ ಯಾನವನ್ನು ನೋಡಿದಾಗ ನಿಮಗೆ ಒಂದು ತೃಪ್ತಿಯ ಬದುಕು ಅಂತ ಕಾಣ್ತದೆ ಹೇಗೆ? ಡೆಫಿನೆಟ್ಲಿ. ನಾನು 1950ರಲ್ಲಿ ಗುಂಡುಗುರ್ತಿ ಗ್ರಾಮದಲ್ಲಿ ಚಿತ್ತಾಪುರ ತಾಲೂಕಾ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿದೆ. ಅಲ್ಲಿ ಮಿಡ್ಲ್ ಸ್ಕೂಲ್ವರೆಗೂ ಸ್ಕೂಲ್ ಇತ್ತು. ಅಲ್ಲಿ ಮಾಧ್ಯಮಿಕ ತರಗತಿಯವರೆಗೂ ನನ್ನ ಶಿಕ್ಷಣವನ್ನು ಅಲ್ಲಿ ಮುಗಿಸಿ ಹೈಸ್ಕೂಲ್ಗೆ ಇಲ್ಲಿ ಶರಣಬಸವೇಶ್ವರ ಸಂಸ್ಥಾನದ ಆವಾಗೆ ಚಾಲುಗಿತ್ತು ಮಲ್ಟಿಪರ್ಪಸ್ ಸ್ಕೂಲ್ ಅಂತ. ಎಷ್ಟರವರೆಗೆ ಓದಿದ್ದೀರಿ ದೊಡ್ಡಮನಿ? ನಾನು ಬಿ ಎವರೆಗೆ ಗೌರ್ಮೆಂಟ್ ಕಾಲೇಜಲ್ಲಿ ಬಿ ಎವರೆಗೆ ಓದಿದ್ದೇನೆ. ಬಟ್ ನನಗೆ ನಾವು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳನ್ನು ಮೆಚ್ಕೊಂಡೆವು ಅಂತಕ್ಕಂಥದ್ದು, ಯಾವ ಹಳ್ಳಿಯಲ್ಲಿರ್ತಕ್ಕಂಥ ಅವಾಗ ಸ್ಕೂಲು ಹೈಸ್ಕೂಲ್ಗಳೆಲ್ಲ ದೇವರ ಗುಡಿಯಲ್ಲಿ ನಡೀತಿದ್ವು. ಹನುಮನ್ ದೇವ್ರ ಗುಡಿ, ಈಶ್ವರ ಗುಡಿ, ಆಮೇಲೆ ಎಲ್ಲಮ್ಮ ಯಾವ ಗುಡಿಗಳವ ಅಲ್ಲಿ ಪ್ರಸಿದ್ಧವಾದ ಗುಡಿಗಳು ಕಲ್ಲೇಶ್ವರ, ಮಲ್ಲೇಶ್ವರ ಗುಡಿಗಳಲ್ಲಿ ನಡೀತಿದ್ವು. ಬಟ್ ಅಂಥ ಸಂದರ್ಭದಾಗ ಚಪ್ಪಲಿ ಬಿಟ್ಟು ಎಲ್ಲರೂ ಒಳಗೆ ಹೋಗ್ತಿದ್ರು. ಬಟ್ ನಾವು ಅಲ್ಲಿ ಚಪ್ಪಲಿ ಬಿಟ್ಟಲ್ಲಿ ಕೂಡಬೇಕಾಗ್ತಿತ್ತು, ದೂರ ಕೂತ್ಕೊಳ್ಬೇಕಾಗಿತ್ತು. ಅಲ್ಲಿ ಆ ಕಾಲಮಾನದ ಒಂದು ಸ್ಥಿತಿ. ನಾನು ಅಲ್ಲಿ ಕುಂತೆ 7ನೇವರೆಗೆ ಸ್ಕೂಲ್ ಮುಗಿಸಿದೆ. ಅಂದರೆ ಓದಬೇಕೆಂಬ ಛಲ ನಿಮ್ಮ ಇತ್ತು ಹುಡುಗನಾಗಿದ್ದಾಗಲೇ? ಡೆಫಿನೆಟ್ಲಿ. ಯಾಕೆ ಛಲ ಇತ್ತು ಅಂದರೆ, ಯಾವ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ನಾವು ಅವರ ಚಾರಿತ್ರ್ಯವನ್ನು ಓದ್ಕೊಂಡಾಗ ಎಷ್ಟು ಬಾಬಾ ಸಾಹೇಬರು ಕಷ್ಟಪಟ್ಟರು,
ಆಮೇಲೆ ಅವ್ರ ಜೀವನದಾಗ ಭಾಳ ಸಫರ್ ಆದರು. ಅವ್ರು ಬಾಲ್ಯ ಹಿಡ್ಕೊಂಡು ಮುಪ್ಪಿನವರೆಗೂ ಸಹಿತ ಅವರಿಗೆ ಕಾಟಕ್ಕೆ ಮಂದಿ ಕೀಟಕ್ಕೆ ಮಂದಿ ಬಿಡ್ಲಿಲ್ಲ. ಕಷ್ಟಗಳ ಸರಮಾಲೆನೇ ಅವ್ರ ಕೊಳ್ಳಿಗೆ ಹಾಕಿಬಿಟ್ಟರು. ಸವಾಲುಗಳನ್ನು ಮೆಟ್ಟಿ ನಿಂತರು ಅನ್ನೋದು ಡೆಫಿನೆಟ್ಲಿ. ಕೇಳುಗರೆ, ವಿಠಲ್ ದೊಡ್ಡಮನಿಯವರ ಮಾತನ್ನ ಕೇಳ್ತಾ ಇದ್ದೀರಿ. ಅಂಬೇಡ್ಕರ್ ಚಿಂತನೆಗಳಿಂದ ಪ್ರಭಾವಿತರಾದವರು. ಇದೀಗ ಅಂಬೇಡ್ಕರ್ ಅವರ ಕುರಿತ ಒಂದು ಗೀತೆಯನ್ನು ಕೇಳೋಣ. ನೀನೆಮ್ಮ ಭಾರತ ರತ್ನ ಬಾಬಾ ಸಾಹೇಬ, ಬಾಬಾ ಸಾಹೇಬ, ಬಾಬಾ ಸಾಹೇಬ, ಬಾಬಾ ಸಾಹೇಬ. ಎಲ್ಲಿ ಹುಡುಕಲಿ ನಿನ್ನ, ಎಲ್ಲಿ ಹುಡುಕಲಿ ನಿನ್ನ, ಎಲ್ಲಿ ಹುಡುಕಲಿ ನಿನ್ನ, ಎಲ್ಲಿ ಹುಡುಕಲಿ ಕೆರೆಯ ದಂಡೆ ಮೇಲೆ, ಭಾವಿ ಕಟ್ಟೆಯ ಮೇಲೆ, ದುಂಡು ಮೇಜಿನ ಬಳಿಯೋ, ದಾರಿ ದೀಪದ ಕೆಳಗೋ, ಎಲ್ಲೆಂದಲ್ಲ ದಶ ದಿಕ್ಕಲಿ ಚಲನ ಕೆಂಡವಾಗಿ ಚಿಮ್ಮಿದ ನಿನ್ನ, ಎಲ್ಲೆಂದಲ್ಲ ದಶ ದಿಕ್ಕಲಿ ಚಲನ ಕೆಂಡವಾಗಿ ಚಿಮ್ಮಿದ ನಿನ್ನ. ಎಲ್ಲಿ ಹುಡುಕಲಿ ನಿನ್ನ, ಎಲ್ಲಿ ಹುಡುಕಲಿ ನಿನ್ನ, ಎಲ್ಲಿ ಹುಡುಕಲಿ ನಿನ್ನ, ಎಲ್ಲಿ ಹುಡುಕಲಿ ನಿನ್ನ. ದೊಡ್ಡಮನೆಯವರೇ, ನೀವು ಹೇಳಿದ್ರಿ ಬಹಳ ಮುಖ್ಯವಾಗಿ ನಾನು ಹೊರಗೆ ಒಂದು ಅಸ್ಪೃಶ್ಯರ ಒಂದು ಗುಂಪಿನಲ್ಲಿ ಕುಳಿತು ಓದಿದೆ, ಶಿಕ್ಷಣವನ್ನ ಪಡೆದೆ ಅಂತ. BA ಡಿಗ್ರಿವರೆಗೆ ಮಾಡಿದ್ರಿ ಅಲ್ವಾ? ಮಾಡಿದ ಮೇಲೆ ನಿಮ್ಮ ಜೀವನ ಮುಂದೆ ಹೇಗೆ ನಡೀತು ಸರ್? ಅದು ಏನಾಗಿಬಿಟ್ಟಿತ್ತು, ಇಲ್ಲಿ ಮೂಮೆಂಟ್ಗಳಷ್ಟು ಚಾಲು ಅದು. ಒಂದು ಭೂಸಾ ಚಳವಳಿ ಅಂತ ಚಾಲು ಆಯ್ತು. ಬಿ ಬಸವಲಿಂಗಪ್ಪ. ಇದು ಯಾವ ವರ್ಷ? ಇದು 1969 ಇರಬೇಕು ಮೋಸ್ಟ್ಲಿ. 70 ಅವಾಗ ಅರಸು ಗೌರ್ಮೆಂಟ್ ಇತ್ತು ನೋಡ್ರಿ. 72 ಅವರು ಅರಸೂರೇ ಇಲ್ಲಿಗೆ ಬಂದಿದ್ದರು. ಆವಾಗೇ ಶರ್ಟ್ ಹಿಡಿದೇನ ಸ್ಟೆಪ್ ಡೌನ್ ಮಾಡಿದರು ಬಿ ಬಸವಲಿಂಗಪ್ಪಗೆ. ನಾನು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಯಾಕೆ ಏನು ಆಡಬಾರ್ದು ಅಂದಾರ. ಎಸ್, ಕನ್ನಡ ಭೂಸಾ ಅಂತ ಹೇಳ್ಯಾರ ಅವ್ರು. ಇವ್ರು ಪಾವರ್ದಾಗ ಇದ್ದರು ಕಿತ್ತು ಹಾಕಿದಿರಿ, ನಿಮ್ಮ ಕೈದಾಗಿತ್ತು ಕಿತ್ತು ಹಾಕಿದಿರಿ. ಆದರೆ ಜನಮನದಾಗ ಇದ್ದಂಥದ್ದು ಯಾರೂ ಕಿತ್ಲಕ್ಕಾಗಲ್ಲ. ನಾನು ಹೇಳಿದೆ, ಯಾರಪ್ಪ ನೀನು ಅಂತ. ಏನು, ನಾನು ಒಬ್ಬ ಸ್ಟೂಡೆಂಟ್ ಇದ್ದೀನಿ, ಗೌರ್ಮೆಂಟ್ ಕಾಲೇಜ್, ಡಿಗ್ರಿ ಕಾಲೇಜ್, ಇಲ್ಲೇ ಓದಿಸ್ತೀನಿ. ಹೌದಾ, ಬಸವಲಿಂಗಪ್ಪನವ್ರು ತಪ್ಪೇನೂ ಮಾಡಿಲ್ಲ. ತಪ್ಪೇನು ಮಾಡ್ಯಾರ ಸರ್? ಮಲ ಹೊರುವ ಪದ್ಧತಿ ಅಂತ ತೆಗೆದು ಹಾಕಿದ್ರು. ಒಬ್ಬ ಸಾಮಾನ್ಯ ಮನುಷ್ಯಗ ಯಾವ ರೀತಿ ಬದುಕಬೇಕು ಅಂತೇಳಿ ಬದುಕಿಗೆ ಆಶ್ರಯ ಕೊಟ್ಟರು. ಅಂಥ ಒಬ್ಬ ಮಹಾನುಭಾವಾಗ ನೀವು ಅವಹೇಳನ ಮಾಡ್ತೀರಿ, ಡಿಗ್ರೇಡ್ ಮಾಡ್ತೀರಿ, ಜಾತಿ ಹೆಸರಿನ ಮೇಲೆ ಡಿಗ್ರೇಡ್ ಮಾಡ್ತೀರಿ ನೀವು. ಐ ಡೋಂಟ್ ಲೈಕ್ ದೀಸ್ ಆರ್ ಥಿಂಗ್ಸ್ ಅಂತ ಹೇಳಿದೇನ ಅವ್ರಿಗೆ. ಹೇಳಿದ್ರು ಅವರು. ಪರವಾಗಿಲ್ಲ, ಎಷ್ಟು ಬಲಿಷ್ಠವಾಗಿ ಹೇಳಿದೇನ. ಜನ ಪೂರ ಹಸಗ ಬಿಸ್ಗ ಜನ, ಏನೂ ಗೊತ್ತಿಲ್ಲ, ಬಟ್ ಒಳ್ಳೆಯ ಜನ. ಇಷ್ಟು ಪರಿಣಾಮ ಜಸ್ಟಿಫೈ ಮಾಡ್ತೀನಿ ಅಂದರು. ನೀವು ಮಾಡೋದಾಗಲ್ಲ ಅಂತ ಹೇಳಿದೆ. ಪೊಲಿಟಿಕಲ್ ಯಾವ ಸೇಫ್ ತೋತದೋ ಏನಿಲ್ಲೋ, ವಿ ನೋ ವೆರಿ ವೆಲ್ ಮಿಸ್ಟರ್ ಅರಸು, ನೋಡ್ರಿ ಅಂದೆವು. ಅಲ್ಲಿ ಕಾಂಪನ್ಸೇಟ್ ಮಾಡೋಕೆ ಆಗಲಿಲ್ಲ. ಆವಾಗೆ ಮಲ್ಲಿಕಾರ್ಜುನ್ ಖರ್ಗೆಗೆ ತೊಗೊಂಡ್ರು ಸಬ್ಸ್ಟಿಟ್ಯೂಟ್ ಆಗಿ. ಬಟ್ ಇವತ್ತು ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಅದ ಅಂದರೆ ಅದು ಬಿ ಬಸವಲಿಂಗಪ್ಪಂದದ. ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ಹೋರಾಟಗಾರರು, ಕ್ರಾಂತಿಕಾರಿ ಮನುಷ್ಯರಾಗಿ. ಆಮೇಲೆ ನಿಮಗೆ ಒಂದು ಹೋರಾಟದ ಮನಸ್ಸನ್ನು ಇಲ್ಲಿ ಕಟ್ಟಿಕೊಡ್ಲಿಕ್ಕೆ ನಿಮ್ಮ ತಂದೆ ಅಥವಾ ಕುಟುಂಬದಲ್ಲಿ ಯಾರಾದರೂ ಇದ್ರೆ ನಿಮಗೆ ಪ್ರೇರಣೆ ಇದ್ರೆ? ನಮ್ಮ ಬಾಬಾ ಸಾಹೇಬರಿಗೆ ನಮ್ಮ ಅಪ್ಪರು ನೋಡಿದರು. ಬಾಬಾ ಸಾಹೇಬರು ಎಕ್ಸ್ಪೈರ್ಡ್ ಆದಾಗ ಹೋಗಿ ಬಂದಿದ್ದರು. ಬರೋ ಹೊತ್ತಿಗೆ ಅವ್ರ ಭಾವಚಿತ್ರಗಳು, ಫೋಟೋಗಳು ತೊಗೊಂಡೇ ಬಂದಿದ್ದರು. ಅವೆಲ್ಲ ತೊಗೊಂಡು ಬಂದು ಊರಾಗ ಎಲ್ಲರಿಗೆ ಹಂಚಿದರು. ಎಲ್ಲರ ಮನೆಗೆ ಒಂದೊಂದು ಫೋಟೋ ಕೊಟ್ಟಿದ್ರು ಆಗಿನ ಕಾಲದಾಗ. ತಂದೆಯವರೇ ನಿಮಗೆ ಪ್ರೇರಣೆ ಅಂದ್ರೆ? ಎಷ್ಟು ಜನ ಮಕ್ಕಳು ನೀವು? ತಂದೆ ನಾವು ಇಬ್ಬರೇ, ಪಾಂಡುರಂಗ್ ಆ್ಯಂಡ್ ವಿಠಲ್. ಆದರೆ ಇವತ್ತು ಪಾಂಡುರಂಗ್ ಇಲ್ಲ ಸರ್. ಸೊ 2 ವರ್ಷ ಆಯಿತು. ಸೊ ರಾಧಾಕೃಷ್ಣ ಅವರು ನಮ್ಮ ಚಿಕ್ಕಪ್ಪನ ಮಕ್ಕಳು. ನಮ್ಮದು ಗ್ರೂಪ್ ಫ್ಯಾಮಿಲಿ. ಯಾವಾಗಲೂ ಕೃಷಿ ಏನಾದರೂ ಇತ್ತ ನಿಮ್ಮ? 500 ಎಕರೆ ಜಮೀನು ಆಗಿನ ಕಾಲದಾಗ. ಕೃಷಿಕ ಮನೆತನ. ಎಸ್ ಎಸ್, ವಿ ಡೋಂಟ್ ನೋ ಸಚ್ ಥಿಂಗ್. ಅನ್ಟಚಬಿಲಿಟಿ ಬಗ್ಗೆ ನಮಗೇನೂ ಗೊತ್ತೇ ಇಲ್ಲ. ಯಾಕಂದರೆ
ಎಲ್ಲರೂ ಕೂಡ ಅರ್ತು ಬೆರೆತು ಹೋಗ್ತಕ್ಕಂಥ ಸಾಮಾಜಿಕವಾಗಿ ನಮಗೆ ಕಟ್ಟಿಂಗ್ ಮಾಡ್ತಿದ್ರು. ಕೇಳ್ತಿದ್ದೆವು ಯಾಕೆ ಮಾಡೋಂಗಿಲ್ಲ ಅಂತ. ಪ್ರತಿಯೊಂದಕ್ಕೂ ನಾವು ಕ್ವಶನ್ ಮಾಡ್ತಿದ್ದೆವು. ಈ ರೀತಿ ತಾರತಮ್ಯ ಮಾಡಬಾರ್ದು, ಎಲ್ಲರೂ ಮಾನವರಾಗಿ ಹುಟ್ಟಿ ಪ್ರತಿಯೊಬ್ಬರಿಗೂ ಬಸವಣ್ಣ ಏನು ಹೇಳ್ದ, ಇವನಾರವ ಅಂದರೆ ಇವನನ್ನವ ನನ್ನ ಮನೆಯ ಮಗನೆಂದು ತಿಳ್ಕೊಳ್ರಿ ಅಂತ ಹೇಳ್ದ. ಬಸವಣ್ಣನವ್ರದ್ದು ಏನಾಗಿತ್ತು ಅಂದರೆ ಸಮಾನತೆಗಾಗಿ ಯಾವ ಕಲ್ಯಾಣದಲ್ಲಿ ಭಾಳ ದೊಡ್ಡ ಕ್ರಾಂತಿ ಬಂತು. ಯಾರಿದ್ರು ಅವಾಗ ರಾಜ ಬಿದ್ದಳನಂಗೆ, ಜೈನ್ ರಾಜ. ವಿಠಲ್ ದೊಡ್ಡಮನಿಯವರ ಮಾತನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಇದೀಗ ಒಂದು ಹಾಡು, ನಂತರ ಅವರ ಮಾತನ್ನು ಕೇಳೋಣ. ಇವನಾದವ 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 ಎಂದೆನಿಸದಿದಯ್ಯ, ಇವನಾದವ ಎಂದೆನಿಸದಿದಯ್ಯ ಅಯ್ಯ. ಇವನಾದವ 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 ಎಂದೆನಿಸದಿದಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಾರವ 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 ಎಂದೆನಿಸದಿದಯ್ಯ ಅಯ್ಯ. ಇವನಾರವ 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 ಎಂದೆನಿಸದಿದಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ. ಇವನಮ್ಮವ ಎಂದೆನಿಸಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಾರವ 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 ಎಂದೆನಿಸದಿದಯ್ಯ. ಇವ ನಿಮ್ಮ ಮನೆಯ ಮಗನೆಂದೆನಿಸು. ಇವ ನಿಮ್ಮ ಇವ ನಿಮ್ಮ ಇವ ನಿಮ್ಮ ಇವ ನಿಮ್ಮ ಮನೆಯ ಮಗನೆಂದೆನಿಸು. ಇವ ನಿಮ್ಮ ಇವ ನಿಮ್ಮ ಇವ ನಿಮ್ಮ ಮನೆಯ ಮಗನೆಂದೆನಿಸು. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಹಾಗೆ ನಿಮ್ಮ ತಂದೆಯವರಿಂದ ಈ ರೀತಿ ಪ್ರೇರಣೆ ಪಡೆದು ನೀವು ಕೂಡ ಈ ಮೂಮೆಂಟ್ಗಳಲ್ಲಿ ಹೋರಾಟಗಳಲ್ಲಿ ಭಾಗಿಯಾಗ್ತೀರಿ. ಅವಾಗ ಮದುವೆ ಆಗಿತ್ತ ನಿಮಗೆ? ಆಗಿತ್ತು ಸರ್. ನಿಮ್ಮ ಶ್ರೀಮತಿಯವರಲ್ಲಿ SSLC ಓದ್ಯಾಳ, ಮಹಾಗಾಂವ್ SSLC ಅವರಿಗೆ ಓದ್ಯಾಳ. ಸುಶೀಲಾಬಾಯಿ. ನನ್ನ ಮಕ್ಕಳು 4 ಮಂದಿ ಡಾಕ್ಟರ್ಗಳು. ಒಂದು ಇಡೀ ಮನೆಯಲ್ಲಿ ಡಾಕ್ಟರ್ಗಳ ಒಂದು ಗುಂಪೇ ಇದೆ. ಸ್ವಸ್ಥರು ಡಾಕ್ಟರ್ಗಳು. ಒಟ್ಟು ಎಷ್ಟು ಡಾಕ್ಟರ್ಗಳಿದ್ದಾರೆ ಮನೆಯಲ್ಲಿ? ನಮ್ಮ ಮನ್ಯಾಗ 6 ಮಂದಿ ಡಾಕ್ಟರ್. ನಾವೆಲ್ಲ ಎದ್ದು ಕೂಡಲೇ ಹೋರಾಟ ಹಾರಾಟ, ಸಮಾಜದಲ್ಲಿಂತ ತಾರತಮ್ಯ ಸಮಾನತೆಗಾಗಿ ಹಳ್ಳಿಗೆಲ್ಲ ತಿರುಗಾಡ್ತಿದ್ದೆವು. ವಿಠಲ್ ದೊಡ್ಡಮನಿಯವರ ಮಾತನ್ನು ಕೇಳ್ತಾ ಇದ್ದಾಗೆ
ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ನಮಗೆ ತೆರೆದುಕೊಡ್ತಾ ಇದ್ದಾರೆ. ಇದೀಗ ಒಂದು ಹಾಡಿನ ನಂತರ ಅವರ ಮಾತಿಗೆ ಕಿವಿಯಾಗೋಣ. ಡೇಲಿ ಬಂಬೈ ಶಾರೆ ನಾ ಹೋಗಿ ನೋಡನು ಬಾರೆ ದಾರಿ ತೋರಿದರೆ ಬಲ್ಲಂತವರೇ ಇದು ಅಲ್ಲವ ದೂರೇ ಜನ್ಮಭೂಮಿ ಅಂಬೇಡಿ ಊರೇ ಬಾಬಾ ಸಾಹೇಬ ಅಂಬೇಡ್ಕರೇ ಜನ್ಮಭೂಮಿ ಅಂಬೇಡಿ ಊರೇ ಬಾಬಾ ಸಾಹೇಬ ಅಂಬೇಡ್ಕರೇ ಜನ್ಮಭೂಮಿ ಅಂಬೇಡಿ ಊರೇ ಬಾಬಾ ಸಾಹೇಬ ಅಂಬೇಡ್ಕರೇ ಓದ ಪಾಠೆಯ ಪುಸ್ತಕ ಪೆನಸಲೆ ನಿರ ಕೊಡಿಯ ಬಟ್ಟಲೆ ಜನ್ಮಭೂಮಿ ಅಂಬೇಡಿ ಊರೇ ಬಾಬಾ ಸಾಹೇಬ ಅಂಬೇಡ್ಕರೇ 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 ಸಾಲಿ ಕಟ್ಟು ಸೆರಳೆ ಊರಾಗ ಪಗಾರ ಕೊಟ್ಟ ಇಟ್ಟ ಮಾಸ್ತರೇ ಸಾಲಿ ಕಟ್ಟು ಸೆರಳಿ ಊರಾಗ ಪಗಾರ ಕೊಟ್ಟ ಇಟ್ಟ ಮಾಸ್ತರೇ. ದೊಡ್ಡಮನಿಯವರೇ, ನೀವು ಒಂದು BA ಪದವಿಯನ್ನು ಪಡೆದ ಮೇಲೆ ತಂದೆಯವರಿಂದ ಅಂಬೇಡ್ಕರ್ ಅವರ ಕುರಿತಾಗಿ ಬಹಳಷ್ಟು ಪ್ರೇರಣೆಯನ್ನು ಪಡೆದು ಮುಂದೆ ನೀವು ಸಮಾಜ ಸೇವೆಗೆ ಮತ್ತು ಯಾರು ಶೋಷಣೆಗೊಳಗಾಗ್ತಾರೆ ಅಂಥವರಿಗೆ ಒಂದು ಸೇವೆ ಮಾಡಬೇಕಂತ ಯಾಕೆ ನಿರ್ಧಾರ ತಗೊಂಡ್ರಿ? ಯಾಕಂತಂದ್ರೆ ಆಫ್ಟರ್ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಬಳಿಕ ನಿಜವಾದ ಸೇವಕರು ಇಲ್ಲಿವರೆಗೆ ಟಿಲ್ ಟುಡೇ ನಾವು ನೋಡಿಲ್ಲ ಯಾರಿಗೂ ರಿಯಲ್ ಸೇವೆ ಕೊಡ್ತಕ್ಕಂಥದ್ದು ಅವ್ರ ಮನಸ್ಸಿಲ್ಲ. ಆ ಮನಸ್ಸು ಒಂದು ವೇಳೆ ಇತ್ತು ಅಂದ್ರೆ ಸರ್ ಯು ಕ್ಯಾನ್ ಗೋ ಟು ಗುಂಡುಗುರ್ತಿ 32 ವರ್ಷ ಆಯ್ತು. ಅಲ್ಲಿ ಜಾತೀಯತೆನೇ ಇಲ್ಲ, ಸಮಾನತೆ. ಎಸ್, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಾರ, ಸಂವಿಧಾನದ ಪ್ರಕಾರ ಈ ದೇಶ ನಡೀತದ, ಕಾನೂನು ಪ್ರಕಾರ ನಾವು ನಡಿಬೇಕಾಗ್ತದ. ನಾವು ವಿ ಆರ್ ಪ್ರೊಟೆಕ್ಟ್ ದ ಲಾ. ಏನ ನಾವು ಲಾ ಬ್ರೇಕ್ ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಬಾಬಾ ಸಾಹೇಬರು ಪ್ರತಿಯೊಂದು ಹೋರಾಟದಲ್ಲಿ ನೀವು ನೋಡಿರ್ಬೇಕು, ಚೌಲ್ಟ್ರಿ ಕೆರೆ ನೀರು ಕುಡ್ಲಿಕ್ಕೆ ಹೊಂಟಿರ್ತಾರೆ ಬಾಬಾ ಸಾಹೇಬರು. ಕುಡಿಬೇಕಂತೇಳಿ ಏನು ಉದ್ದೇಶ ಇರಲ್ಲ, ಆ ನೀರಿಗೆ ಮುಟ್ಟಿಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಹೇಳ್ತಾರೆ ಅವರು. ಪ್ಯಾಸ ನೈ ಹೋ ಮೈ ಪಾನಿ ಪೀಲಿಕ್ಕೂ ನೈ ಆ ರಹಾ ಹೂँ, ತೇರೆ ಕು ಛೂನೆಗೂ ಆ ರಹಾ ಹೂँ ಮೈ, ನಿನಗೆ ಮುಟ್ಟಿಸ್ಕೊಂಡು ಪವಿತ್ರಳಾಗಿ ಮಾಡ್ತಾ ಇದ್ದೀನಿ. ಆವಾಗ ಭಾಳ ದೊಡ್ಡ ಘಟನೆ ಆಗ್ತದೆ ಸರ್. ಕಲೆಕ್ಟರ್ ಬಂದು ಹೇಳ್ತಾನೆ, ಇಲ್ಲಿ ಬಾಬಾ ಸಾಹೇಬ್ರೆ ಇಲ್ಲಿ ಸ್ಟೇ ಬಂದದ ಅಂತೇಳಿ. ಬಾಬಾ ಸಾಹೇಬ್ರು ಖಟ್ ಅಂತ ಯಾವಾಗಲೂ ಕಾನೂನು ಮುರಿದಿಲ್ಲ, ಕಾನೂನಕ್ಕೆ ಸಹಕರಿಸಿದ್ದಾರೆ ಎಲ್ಲ ಟೈಮ್ನಾಗ. ಆವಾಗ ಬಾಬಾ ಸಾಹೇಬರು ಒಬ್ಬ ಎಂಥ ವಿಚಾರವಾದಿ ಇದ್ದರು, ಎಂಥ ಹುಷಾರು ಮನುಷ್ಯರಿದ್ದರು. ದೇಶದ ಹಿಂದಿನದು ಮುಂದಿನದು ಎಲ್ಲ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಮಹಾತ್ಮ ಜ್ಯೋತಿಬಾ ಫುಲೆಗ ತಮ್ಮ ಲೀಡರ್ ಅಂದರು. ಅಂದರೆ ನೀವು ಅಂಬೇಡ್ಕರ್ರ ಈ ತತ್ವ ಸಿದ್ಧಾಂತಗಳನ್ನು ಬಹಳಷ್ಟು ಅಧ್ಯಯನ ಮಾಡಿ ಟೈಮ್ ಮೀಸಲಿಟ್ಟಿದ್ರೆ. ಡೆಫಿನೆಟ್ಲಿ ಬರ ಮತ್ತು ಭಾಷಣಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಎಲ್ಲನೂ ರೆಫರ್ ಮಾಡೀನಿ, ಎಲ್ಲನೂ ಓದ್ಕೊಂಡೀನಿ. ನಾವು ಯಾಕೆ ಓದ್ಕೊಂಡೆವು ಅಂತಂದರೆ ಪ್ರತಿಯೊಂದು ಗೊತ್ತಿರ್ಬೇಕು ಬಾಬಾ ಸಾಹೇಬ್ರ ಅಧ್ಯಯನ ಭಾಳ ಮುಖ್ಯ. ನನಗೆ ಭಾಳ ಬೇಜಾರದ ಸರ್ ಈಗಿನ ಮಂದಿಗೆ ಬಗ್ಗೆ. ಬಟ್ ಭಾಳ ವಿಚಿತ್ರ ಏನ್ರಿ, ಬಾಬಾ ಸಾಹೇಬ್ರ ಬಗ್ಗೆ ಏನೇನೂ ಗೊತ್ತಿಲ್ಲ, ಸ್ಟೈಲ್ ಮಾಡಕ್ಕೆ ಹೊಂಟಾರೆ. ಇದು ಶುದ್ಧ ತಪ್ಪು. ಹಿಂಗಾದ್ರೆ ನೀವು ಉದ್ಧಾರ ಆಗಂಗಿಲ್ಲ. ಈಗ ಬಾಬಾ ಸಾಹೇಬ್ರು ನಮ್ಗೆ ಬಿಟ್ಟು ಹೋಗಿ 75 ವರ್ಷ ಆಯ್ತು. ಇನ್ನೂ 75 ವರ್ಷ ಆದ್ರೂ ಇವ್ರಿಗೆ ಸುಧಾರಣೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಕರೆಕ್ಟಾಗಿ ನಡ್ಕೊಳ್ಳಕ್ಕೆ ತಯಾರಿಲ್ಲ. ನೀವು ಕರೆಕ್ಟಾಗಿ ಬಾಬಾ ಸಾಹೇಬರ ಸಿದ್ಧಾಂತ ಮತ್ತು ಅವರ ಏನು ಆಶೆ ಇತ್ತು ಆ ಭಾವನೆಗೆ ಸ್ಪಂದಿಸಿ ನೀವು ನಿಮ್ಮ ನಿಜ ಜೀವನದಾಗ ಅಳವಡಿಸ್ಕೊಂಡು ಹೋಗಕ್ಕೆ ತಯಾರಿಲ್ಲ. ಹೌ ಇಸ್ ಇಟ್ ಪಾಸಿಬಲ್? ಹೌದು, ಸಾಧ್ಯನೇ ಇಲ್ಲ. ತಾವು ದೊಡ್ಡಮನಿಯವರು ಕೇವಲ ಅಂಬೇಡ್ಕರ್ ಚಿಂತನೆ ಮಾತ್ರ ಅಲ್ಲ, JP ಚಿಂತನೆಗಳನ್ನು ಮೈಗೂಡಿಸಿ ನಾಯಕತ್ವವನ್ನು ಕೂಡ ಕೊಟ್ಟಿದ್ದೀರಿ. ಅದಕ್ಕೆ ಜಯಪ್ರಕಾಶ್ ನಾರಾಯಣ ಅವರು ಏನ್ರಿ ದೊಡ್ಡ ರೆವಲ್ಯೂಷನ್ 19 ಏನು ಸರ್, ನಾನು ಜನತಾದಳ ಸೇರಿದ್ದೆ ಅವಾಗೆ. JP ಮೂವ್ಮೆಂಟ್ ನೋಡಿ ಬದಲಾವಣೆ ಬಂತು. ಇಲ್ಲಿ ದೇಶದಾಗ 3 ಸಲ ಬದಲಾವಣೆ ಬಂದವು. JP ಮೂವ್ಮೆಂಟು, ಆಮೇಲೆ ನಕ್ಸಲ್ ಬಾರಿದಿಂದ ನಕ್ಸಲೈಟ್ ಮೂವ್ಮೆಂಟ್ ಬಂತು, ಆಮೇಲೆ ನೆಕ್ಸ್ಟ್ ಈ ಗರೀಬಿ ಹಠಾವು. ಯಾವ್ಯಾವಾಗ ಬದಲಾವಣೆ ಬಂದಾಗ ಆವಾಗ ಇದೆಲ್ಲ ಬದಲಾಯಿಸೋಗ್ಯದ. ಆವಾಗ ಸರ್ಕಾರಗಳನ್ನೂ ಬಿದ್ದೋಗ್ಯಾವ. ದೊಡ್ಡಮನಿಯವರು ಒಂದು ಮಾತಿದೆ, ಅಂಬೇಡ್ಕರ್ ಚಿಂತನೆ, ಗಾಂಧಿ ಚಿಂತನೆ ಮತ್ತು JP ಚಿಂತನೆ ಇವನ್ನೆಲ್ಲ ಮೈಗೂಡಿಸ್ಕೊಂಡ ತಾವು ಅಷ್ಟು ನಿಮಗೆ ಧೈರ್ಯ ಸಿಗ್ತದೆ, ಅಷ್ಟು ಬಲ ಬರ್ತದೆ. ಬಾಬಾ ಸಾಹೇಬರು ಹೊಟ್ಲಿದ್ದ ಹೆಣ್ಮಗಳ ಕಡೆ ಕೈ ಮಾಡಿ ಹೇಳ್ತಾರೆ, ಎಲೆ ನಿನಗಿಲ್ಲಿ
ಮೆಟ್ಟಿ ನಿಂತು ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇತ್ತು ಅಂದ್ರೆ ನೀ ಹೊಟ್ಟೆದ ಹೊರಗೆ ಬಾ, ಇಲ್ಲಾದ್ರೆ ನೀ ಅಲ್ಲೇ ನಶಿಸಿ ಹೋಗು ಅಂತಕ್ಕಂಥ ಮಾತು. ಅಂದ್ರೆ ಆ ರೀತಿ ಹೋರಾಟ ಮಾಡಿದ್ದ ಕಾರಣ ಸರ್ ಈ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಆಗಿದೆ ಅಂತ ಡೆಫಿನೆಟ್ಲಿ ನಿಮ್ಗೆ ಅನಿಸ್ತದೆ? ಎಸ್ ಬಂದದ. ನಾ ಅದೇ ಹೇಳತ್ತೀನಿ, ನೀವು ಗುಂಡುಗುರ್ತಿಗೆ ಹೋರಿ, ಅದು ಪರಿವರ್ತನೆಯ ಮೊದಲನೆಯ ಸ್ಟೆಪ್. ಅದು ಇಡೀ ಸುತ್ತಮುತ್ತಲು ಇದ್ದಂತ ಮೂಢನಂಬಿಕೆಗಳು, ಈ ಕೋಣ ಕಡೆಯೋದು. ನಾನು ಹೇಳ್ತಿದ್ದೆ, ನೀವು ಎಜುಕೇಶನ್ ಮಾಡ್ರಿ, ಶಿಕ್ಷಣದಿಂದ ಪರಿವರ್ತನೆ ಬರ್ಲಕ್ ಸಾಧ್ಯ ಅದ. ಅದಕ್ಕೆ ಬಾಬಾ ಸಾಹೇಬ್ರು ಅದನ್ನೇ ಹೇಳಿದ್ರು, ತುಮ್ ಇತನಾ ಪಡೋ ತುಮ್ ಇತನಾ ಪಡೋ ತುಮ್ ಇತನಾ ಪಡೋ ತುಮಾರಾ ಪಡಾಯಿ ದೇಕರ್ ಲೋಗ್ ಘಬರಾನ ಅಂತ ಹೇಳಿದ್ರು. ಓದು ನೋಡಿ ಜನ ನಡಗಬೇಕು. ಚೇಂಜಸ್ ಬರೋದು ಅದರ್ಲಿಂದ, ಓದೋದ್ರಲಿಂದ ಬರೆಯೋದ್ರಲಿಂದ. ಇವು ನೀವು ಪುಸ ಎಲ್ಲಾದ್ರೂ ಮೂಕಜ್ಜೆಯ ಕಥೆಗಳು ಹೇಳ್ತೀನಿ ಮಾಡ್ತೀನಿ ಅಂದ್ರೆ ಇದರಲ್ಲಿಂದ ಚೇಂಜಸ್ ಬರ್ಲಿಕ್ಕೆ ಸಾಧ್ಯ ಇದೆ. ಈಸ್ ಇಟ್ ಹೈಲಿ ಇಂಪಾಸಿಬಲ್. ಪ್ರತಿಜ್ಞೆ ಮಾಡ್ಬೇಕು ಸರ್, ಪ್ರತಿಜ್ಞೆ ಮಾಡಬೇಕು. ನೀವು ಚಾಚು ತಪ್ಪದೆ ಯಾವ ಪರಂ ಪೂಜ್ಯ ಬೋಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ತಿರ್ಲಕತ್ತೀವಿ, ಅವ್ರು ಹಾಕಿಕೊಟ್ಟು ಮಾರ್ಗದ ಮ್ಯಾಗ ನಡ್ಲಕತ್ತೀವಿ ಸರ್. ಹುಲಿಯ ಹಾಲನ್ನು ಕುಡಿದ ಮನುಷ್ಯ ಹುಲಿ ಹಾಗೆ ಅವಾಜ್ ಮಾಡಬೇಕೆ ಹೊರತಾಗಿ ನರಿ ಹಂಗೆ ಅವಾಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ ನಿಜ. ಅಷ್ಟು ತಾಕತ್ತದ ಸತ್ವದ ವಿಚಾರಗಳಿರ್ತವೆ, ಆಚಾರಕ್ಕೆ ಬರದಿದ್ರೆ ಏನು ಪ್ರಯೋಜನ ಅನ್ನೋದು ಪ್ರಶ್ನೆ ನಿಮ್ದು. ಸಮಾಜದಾಗ ಇರ್ತ ಇಂಥ ಅನಿಷ್ಟ ಪದ್ಧತಿಗಳು ತಿದ್ದಬೇಕಾದ್ರೆ ನಾವು ಮಾರ್ಗದರ್ಶನ ಮಾಡಲೇಬೇಕಾಗ್ತದೆ. ದೊಡ್ಡಮನೆಯವರ ಇಂಥ ಒಂದು ಘಟನೆಗಳು ಸಂಭವಿಸಿದಾಗ ಎಲ್ಲ ನೀವು ಅಲ್ಲಿ ಇರ್ತೀರಿ. ಎಸ್ ಸರ್. ನ್ಯಾಯವನ್ನ ಕೊಡ್ಲಿಕ್ಕೆ ಎಸ್, ಅದು ಅಲ್ಲಿ ಸತ್ಯವನ್ನ ಮತ್ತು ನ್ಯಾಯವನ್ನ ನೋಡ್ತಾ ಇದ್ದೀರಿ. ಎಸ್, ಅಂತ ಘಟನೆಗಳು ಅನೇಕ ಆಗಿವೆ. ಘಟನೆ ಹೇಳಬಹುದು. ಈ ನಿಮ್ಮ ಅಳ್ಳಿಗೆಯಲ್ಲಿ ಭೀಮಸೇನ್ ಕೊಲೆ ಆಯಿತು. ಆ ಭೀಮಸೇನ್ ಕೊಲೆ ಆದಾಗ 3 ಮಂದಿ ಅಣ್ಣ ತಮ್ಮದರಿಗೆ ಕಳೆದರು. ನಾನು ಆ ಊರಿಗೆ ಹೋಗಿ ಹಳ್ಳಿ ನಾನು ಹೇಳ್ತಿದ್ದೆ, ಎಲ್ಲಿ ನ್ಯೂನತೆ ಅದ ಸರ್, ಇವೆಲ್ಲ ರೆವೆನ್ಯೂ ಸೆಂಟರ್ಗಳಾಗಬೇಕು, ಶೆಡ್ಯೂಲ್ಡ್ ಕ್ಯಾಸ್ಟ್ ಓಣಿಗಳು ರೆವೆನ್ಯೂ ಸೆಂಟರ್ಗಳಾಗಬೇಕು. ಕೇರಳದಾಗ ಮೊದಲು ಏನಿತ್ತು, ಇವತ್ತು ಪ್ರಗತಿಪರ ವಿಚಾರವಾದಿಗಳು ನಾರಾಯಣಗುರು ಬಂದ ಬಳಿಕ ಒಂದು ಹೊಸ ಅಲೆ ಪ್ರಾರಂಭವಾಯಿತು. ಅವರು ದೇಶದಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು ಅಂತಕ್ಕಂಥದ್ದನ್ನು ಸಹಿತ ಅವರು ಆ ವಿಚಾರಧಾರದ ಅದಕ್ಕೆ ಯಾವಾಗಲೂ ಎಜುಕೇಶನ್ ಇಸ್ ಮಸ್ಟ್. ಮತ್ತೆ ಭಗವಾನ್ ಬುದ್ಧ ಹೇಳದ ಪ್ರಕಾರ ಕರುಣಾ ಪ್ರಜ್ಞಾ ಶೀಲ ಇದನ್ನು ರೂಢಿಸ್ಕೊಳ್ಬೇಕು. ಎಸ್, ರೂಢಿಸ್ಕೊಳ್ಬೇಕು, ಅನಿವಾರ್ಯ ಅದ. ನೀವು ಶಾಂತಿಯುತವಾದಂಥ ಮೂವ್ಮೆಂಟ್ ಮಾಡಲಿಲ್ಲ ಆದರೆ ಇಲ್ಲಿ ಈ ದೇಶ ಭಾಳ ದೊಡ್ಡ ದೇಶ, ಜಾತೀಯತೆಗಳಿಂದ ಕೂಡಿದಂಥ ದೇಶ. ಇಲ್ಲಿ ನೀವು ಬಲಿಷ್ಠವಾಗಿ ನಿಮ್ಮ ಸಂಘಟನೆ ಬೆಳಿಬೇಕಾಯ್ತು ಅಂದರೆ ನೀವು ಭಾಳ ಶಾಂತಿಯುತವಾಗಿ ನೀವು ನಡಿಬೇಕು. ಆ ರೀತಿಯ ಜೀವನ ಮಾಡಿ. ಸುಮ್ಮನೆ ಗಲ್ಲಿಲಿ ಹೊಡೆದ ಏನನ್ನ ಮಾಡದ ಧಿಕ್ಕಾರ ಸಂಘರ್ಷದಿಂದ ಶಾಂತಿ ಆಗಲ್ಲ. ನಾ ಹಾಂಗೆ ಆಗಬಾರ್ದು ಅಂತ ನನ್ನ ಆಶೆ. ಅಂಬೇಡ್ಕರ್ ಅವರ ಬೋಧನೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬೆಳೆದಂಥ ವಿಠಲ್ ದೊಡ್ಡಮನಿಯವರ ಮಾತನ್ನು ಕೇಳ್ತಾ ಇದ್ದೀರಿ. ಇದೀಗ ಅಂಬೇಡ್ಕರ್ ಗೀತೆ. ಬೆಳಕು ಹರಿದು ಕತ್ತಲಳಿದು ನಿಚ್ಚಳಾಯ್ತು ಭರತ ಭೂಮಿ ನೋಡಿರೋ ನೋಡಿರಿ. ಬೆಳಕು ಹರಿದು ಕತ್ತಲಳಿದು ನಿಚ್ಚಳಾಯ್ತು ಭರತ ಭೂಮಿ ನೋಡಿರೋ ನೋಡಿರಿ. ಮೋಡ ಸರಿದು ಕಡಲು ಉಕ್ಕಿ ಭಾನುಭುವಿ ಬಂದಾಗಿರಿ. ಭಾರತ ಸೂರ್ಯ ಚಂದ್ರ, ಭಾರತ ಸೂರ್ಯ ಚಂದ್ರ. ಬೆಳಕು ಹರಿದು ಕತ್ತಲಳಿದು ನಿಚ್ಚಳಾಯ್ತು ಭರತ ಭೂಮಿ ನೋಡಿರೋ ನೋಡಿರಿ ನೋಡಿರೋ ನೋಡಿರಿ.
ದೊಡ್ಡಮನಿಯವರ ಈ ಶೋಷಿತರ ಧ್ವನಿ, ನೊಂದವರ ಕಣ್ಮಣಿ ಅಂತ ಹೇಳ್ತಾರೆ. ಡೆಫಿನೆಟ್. ಅದು ನಿಮ್ಗೆ ಹೇಗೆ ಅನಿಸ್ತದೆ ಅದನ್ನು ಕೇಳುವಾಗ? ಸರ್ 100% ಆ ನಿಟ್ಟಿನಾಗ ನಾವು ಕೆಲಸ ಮಾಡಬೇಕು. ನಾವು ತೊಡಗಿಸ್ಕೊಳ್ಬೇಕಾಗ್ತದೆ. ಸುಮ್ಮನೆ ಹೆಸರಿಗಾಗಿ ಹೆಬ್ಬುಲಿ ಅಂದ್ರೆ ನಡೆಯಂಗಿಲ್ಲ. ನಮ್ಮ ಇನ್ವಾಲ್ವ್ಮೆಂಟು, ನಮ್ಮ ದುಡಿಮೆ, ನಾವು ಆ ಜನರಿಗೆ ಸರ್ವಿಸ್ ಕೊಡ್ತಕ್ಕಂಥದ್ದು ಏನಿದೆ ಮೋಟಿವ್, ಅದು ಪರ್ಫೆಕ್ಟ್ ಆಗಿ ಇರಬೇಕು. ಬಟ್ ಆ ರೀತಿ ಹೋರಾಟ ಇರಬಾರ್ದು. ಇಲ್ಲಿ ನಾವು ಸುಳ್ಳು ಹೇಳ್ತಕ್ಕಂಥದ್ದು. ರಾವ್ ಸಾಬ್ ಕಸ್ಬೆ ಅಂತಕ್ಕಂಥ ಒಬ್ಬ ವಿದ್ವಾಂಸ ಹೇಳೋಣ ತನ್ನ ಲೇಖನದಲ್ಲಿ, ಯಾವ ಸುಳ್ಳು ಹೇಳಿ ನೀವು ಗುಡಿಸಿ ಕಟ್ಟಬೇಕಂತೀರಿ ಅದು ಉಸಿಗಿನಂಗೆ ಮನೆ ಕಟ್ಟದಂಗೆ ಆಗ್ತದೆ, ಅರ್ಥ ಇಲ್ಲ. ಅದಕ್ಕೆ ನೀವು ಠೋಸ್ ಮಾತಿನಿಂದ ನಿಮ್ಮ ಜನರಿಗೆ ಜಾಗೃತಿ ಮಾಡಬೇಕು. ರಾವ್ ಸಾಬ್ ಕಸ್ಬೆ ಇದನ್ನೇ ಹೇಳೋದು, ನಿಮ್ಮ ಉದ್ಧಾರವನ್ನು ನೀವೇ ಮಾಡಿಕೊಳ್ಳಿ. ಯು ಕ್ಯಾನ್ ಸ್ಟ್ಯಾಂಡ್ ಯುವರ್ ಓನ್ ಲೆಗ್. ಮ್ಯಾಗಿಂದನೂ ಬರಲ್ಲ, ಬಾಜುಲಿಂದನೂ ಬರಲ್ಲ, ಆಜುಲಿಂದೂ ಬರಲ್ಲ, ಯಾರು ನಿಮ್ಮನ್ನು ಬಂದು ಎತ್ತಿಡಲ್ಲ. ಆತ್ಮಸ್ಥೈರ್ಯವಾಗಿ ನಿಮ್ಮ ಉದ್ಧಾರವನ್ನು ನೀವೇ ಮಾಡಿಕೊಳ್ಳಿ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ವಿಠಲ್ ದೊಡ್ಡಮನಿಯವರು ನೇರ ಮಾತಿನ, ನಿಷ್ಠುರ ನಡವಳಿಕೆಯರು, ರಾಜಿಯಾಗದ ಮನೋಭಾವ. ಆ ರೀತಿಯ ಮನೋಭಾವ ಇಟ್ಟುಕೊಂಡು ಹೋರಾಟದ ಮುಖವನ್ನು ತೋರಿಸಿ ಇವತ್ತು ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸ್ತದೆ. 100%. ಒಂದು ಸಲ ನಮ್ಮ ಕಾರ್ಯ, ನಮ್ಮ ಕೆಲಸ, ನಮ್ಮ ಸ್ಥಿತಿಗತಿ ಜನರಿಗೆ ಅರ್ಥ ಆಯಿತು ಅಂತಂದ್ರೆ ದೇ ಆರ್ ಫಾಲೋವರ್ಸ್. ಹೌದು, ನಮಗೆ ಬೆನ್ನು ಬೀಳ್ತಾರೆ, ನಮ್ಮ ಹಿಂದೆ ಬರ್ತಾರೆ. ಹೌದು. ಇವತ್ತು ಎಷ್ಟೋ ಮಂದಿಗೆ ನ್ಯಾಯ ದೊರಕಿಸ್ಕೊಟ್ಟಿವಿ. ಇವತ್ತು ಎಷ್ಟೋ ಮಂದಿಗೆ ನೌಕರಿಯಲ್ಲಿ ಆಯಿತು, ಮತ್ತು ಇನ್ನು ಸೋಷಿಯಲ್ ಸ್ಟೇಟಸ್ ಇದ್ದಿದ್ದಿಲ್ಲ. ಅನೇಕ ಜನರಿಗೆ, ಅನೇಕ ವಿಲೇಜ್ಗಳಿಗೆ ನಾನು 1800 ಹಳ್ಳಿ ನಡ್ಕೊಂಡು ತಿರುಗಾಡೀನಿ, ಮಕ್ಕಳೀನಿ. ಅಂದ್ರೆ ಕಷ್ಟದಲ್ಲಿರುವವರ ಮನೆಗಳಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳುದು, ಸಮಾಧಾನ ಹೇಳುದು, ಬದಲಾವಣೆಯನ್ನು ತರುವುದು. ಎಸ್, ನಾನು ಧರ್ಮಶಾಲೆದಾಗೆ ಮಕ್ಕಳೀನಿ, ಊಟ ಮಾಡಿ. ಯಾಕಂದ್ರೆ ಪರಿವರ್ತನೆಗೆ ಪರಿತಪಿಸ್ಬೇಕಾದ್ರೆ ರಿಯಾಲಿಟಿ ಏನದ ಅದ್ರ ಮ್ಯಾಗ ಬೆಳಕು ಚೆಲ್ಲಬೇಕಾಗ್ತದ ನಾವು. ಹೌದು, ಅದನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಬದಲಾವಣೆ ತರ್ಲಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಾಬಾ ಸಾಹೇಬರು ಅದನ್ನೇ ಮಾಡಿದರು. ಬಾಬಾ ಸಾಹೇಬರು ಪರಿವರ್ತನೆಗೆ ಪರಿತಪಿಸಿದ್ರೆ ಹ್ಯಾಂಗ ಅಂಥೇಳಿ ನಿಜವಾದ ಸೂತ್ರ ಕಂಡು ಹೇಳಿದು. ಇಲ್ಲಿವರೆಗೆ ಬಾಬಾ ಸಾಹೇಬರು ಮಾಡಿದಂಥ ಕಾರ್ಯಕ್ಕೆ ನೀವು ಶ್ಲಾಘನೀಯ. ನೀವೆಲ್ಲರೂ ಅವ್ರೇನು ಮಾಡ್ಯಾರ ಆ ರೀತಿ ಭದ್ರಾಗಿ ಕೆಲಸ ಮಾಡಿರಿ. ನೀವು ಏನೇ ಮಾಡಿ ಎಂತೇ ಮಾಡಿರಿ, 4 ಜನರಿಗೆ ಸಹಾಯ ಆಗ್ತಕ್ಕಂಥದ್ದು ಇರಬೇಕದು. ನೀವು ಸೆಲ್ಫಿಸ್ ಇರಬಾರ್ದ್ರಿ. ಜನರಿಗೆ ಸೇವೆಯನ್ನು ಮಾಡ್ತೀರಿ, ಅವರ ನೋವುಗಳಿಗೆ ಸ್ಪಂದನೆಯನ್ನು ಮಾಡ್ತಿದ್ರಿ. ಚುನಾವಣೆಗೆ ಏನಾದರೂ ನಿಂತಿಲ್ವಾ? 3 times ಕಂಟೆಸ್ಟ್. 3 ಸಲ ಚುನಾವಣೆ ನಿಂತ್ರಿ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕಮಲಾಪುರ್. ಯಾವ ವರ್ಷ ಅದು? 1995, 1998, 2000. 3 ಸಲ ನಿಂತೆ. 3 ಸಲ ಸೋತೆ, ಮಾರ್ಜಿನ್ ಆಫ್ 500 ವೋಟ್, 500 ಅಂತರಗಳಿಂದ. ಆಮೇಲೆ GDA ಅಧ್ಯಕ್ಷರಾಗಿ ನೀವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಎಸ್. ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ದೊಡ್ಡಮನಿಯವರೇ ಸಂದರ್ಭದಲ್ಲಿ? ನಾನು ಸುಮಾರು ಆವಾಗ 2000 ಪ್ಲಾಟ್ಗಳು ಭಾಳ ಬಡಬಗ್ಗರಿಗೆ ಅಲಾಟ್ಮೆಂಟ್ ಮಾಡಿದೆ. ಮತ್ತೆ ಫ್ರೀ ಆಫ್ ಹೌಸಸ್ ಕೊಟ್ಟೆ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ಮಾಡಿದೆ. ನಾನು 3 ವರ್ಷ ಇದ್ದೆ GDA ಚೇರ್ಮನ್ ಆಗಿ. ಆದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕದಂತೇಳಿ ಮಾಡಿದೆ. ಇಲ್ಲಿ ಗಾರ್ಡನ್ದಾಗ ಅದು ಅಲ್ಲಿ ಇಲ್ಲಿ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೆ. ಸ್ಟ್ರೀಟ್ ಲೈಟು, ಅವು ಇವು ಲೈಟು, ಈ ಹಂಪ್ಸು, ಅದು ಇದು. ಅಂದರೆ ಒಂದು ನಗರ ಸಿಸ್ಟಮೆಟಿಕಲಿ ಆಗಿರ್ಬೇಕಾದ್ರೆ ಹೇಗಿರಬೇಕು, ಆ ನಗರದಲ್ಲಿ ಏನೇನ ವ್ಯವಸ್ಥೆ ಇರಬೇಕು, ಸೆಟ್ಲೆಟ್ ಟೈಮ್ ಮಾಡೋವಿದ್ದೆ. ಅವಕಾಶಗಳು ಸಿಕ್ಕಾಗೆಲ್ಲ ಒಂದು ಜನರಿಗೆ ನಮ್ಮದು ಹೊಸತನ ತೋರು ಸಮಯ ಅಂತ ದರ್ಗಾಕ್ಕೆ ಹೋಗಿ ತಾಜಾಗ ಒಂದು ಹೊಸ ಲೇಔಟ್ ಮಾಡಿ, ಬಾಪುಗೌಡ ದರ್ಶನಪುರ ಲೇಔಟ್ ಅಂತ. ಎಲ್ಲರಿಗೆ ಅಲ್ಲೆಲ್ಲ ಸೈಟ್ ಅಂತ ಕೊಟ್ಟೆ. ಇದೀಗ ಒಂದು ಅಂಬೇಡ್ಕರ್ ಕುರಿತ ಗೀತೆಯನ್ನು ಕೇಳೋಣ. ನಂತರ ವಿಠಲ್ ದೊಡ್ಡಮನಿಯವರ ಮಾತಿಗೆ ಕಿವಿಯಾಗೋಣ. ಶರಣೆಂಬೆ ದಲಿತೋದ್ಧಾರಕಗೆ, ಶರಣೆಂಬೆ ದಲಿತೋದ್ಧಾರಕಗೆ, ಶರಣೆಂಬೆ ಭೀಮಾಬಾಯಿ ರಾಮಜಿ ಸುತಗೆ, ಶರಣೆಂಬೆ ಭೀಮಾಬಾಯಿ ರಾಮಜಿ ಸುತಗೆ, ಶರಣೆಂಬೆ ಜಯ ಭೀಮ ಚೈತನ್ಯಕ್ಕೆ, ಶರಣೆಂಬೆ ಜಯ ಭೀಮ ಚೈತನ್ಯಕ್ಕೆ, ಭೀಮಾ ಬಾಬಗೆ ಶರಣೆಂದು, ಭೀಮಾ ಬಾಬಗೆ ಶರಣೆಂದು. ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ, ಶರಣೆಂಬೆ ದಲಿತೋದ್ಧಾರಕಗೆ, ಶರಣೆಂಬೆ ದಲಿತೋದ್ಧಾರಕಗೆ.
ಮಲಗಿದವರ ಬಡಿದೆಬ್ಬಿಸಿದ ಬಾಬಗೆ ಶರಣು ಶರಣು ಶಿಕ್ಷಣ ಸಂಘಟನೆ ಮಹತಿ ಅರುಹಿದವಗೆ ಶರಣು ಶರಣು ಮದಿರೆ ಮಾಂಸಕ್ಕೆ ದಾಸರಾಗಬೇಡಿರೆಂದವಗೆ ಶರಣು ಶರಣು ಭೀಮಾ ಬಾಬಗೆ ಶರಣೆಂದು ಭೀಮಾ ಬಾಬಗೆ ಶರಣೆಂದು ಎದ್ದೊಂದು ಗಳಿಗೆ ನೆನೆದೇನ ಎದ್ದೊಂದು ಗಳಿಗೆ ನೆನೆದೇನ ಶರಣೆಂಬೆದಲಿತೋದ್ಧಾರಕಗೆ ಶರಣೆಂಬೆದಲಿತೋದ್ಧಾರಕಗೆ. ದೊಡ್ಡಮನಿಯವರೇ, ಪರಿಸರದ ನೈರ್ಮಲ್ಯಕ್ಕಾಗೂ ನೀವು ಬಹಳಷ್ಟು ಒಳ್ಳೆಯ ಕೆಲಸವನ್ನ ಮಾಡಿದಿರಿ. ಅರಣ್ಯ ಇಲಾಖೆಯ ಜೊತೆ ಸೋಷಿಯಲ್ ಫಾರೆಸ್ಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಗಿಡಗಳು ನೆಡಬೇಕು. ಮರ ನಟ್ಟ ತಿಮ್ಮಕ್ಕ ಇರಬೇಕಲ್ಲ. ಹೌದೌದು, ಸಾಲು ಮರ ತಿಮ್ಮಕ್ಕ, ಸಾಲು ಮರ ಬಟ್ ಭಾಳ ಅದ್ರ ಡೆಡಿಕೇಶನ್. ಒಂದು 5,000 ಗಿಡಗಳನ್ನು ನೆಟ್ಟಿದ್ದೀರಿ. ಎಸ್, ಡೆಫಿನೆಟ್ಲಿ. ಇದ್ರಾಗ ಏನಿದೆ ಅಂತಂದ್ರೆ ಸುಮ್ಮನೆ ಹೊಗಳಿಗೆಗಾಗಿ ಪೋಸ್ ಕೊಡಕ್ಕಾಗಿ ಮಾಡವ ಅಲ್ಲಿವು ಬಹಳ ಕನ್ಸ್ಟ್ರಕ್ಟಿವ್ ಆದಂತ ವರ್ಕ್ಗಳಿವೆ. ನಿಜವಾದ ಕೆಲಸ, ನಿಜವಾದ ಕೆಲಸ ಇವು. ಈ ಕೆಲಸಗಳು ಮಾಡಿದಾಗ ಜನರಿಗೆ ರಿಯಾಲಿಟಿ ತಲುಪ್ತವೆ. ಯಾವುದೇ ಒಂದು ಹೋರಾಟ ಅಥವಾ ನಾಯಕತ್ವ ಬದಲಾವಣೆಗೆ ಇರಬೇಕು ಅನ್ನೋದು. ಎಸ್ ಸರ್, ಎಸ್. ಈಗ ನಮ್ಮ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ವಿಠಲ್ ದೊಡ್ಡಮನಿಯವರು ಎಲ್ಲರಿಗೂ ಅಣ್ಣನೇ. ಯಾಕಂತ ಹೇಳಿದ್ರೆ ನ್ಯಾಯಕ್ಕೆ ಪೆಟ್ಟು ಬಿದ್ದಾಗ ಅಥವಾ ಶೋಷಣೆಯಾದಾಗ ನೀವು ಅಲ್ಲಿ ಪ್ರತ್ಯಕ್ಷರಾಗ. ಈಗ ಆ ರೀತಿ ನೀವು ಸಹಾಯಹಸ್ತವನ್ನ ಚಾಚಿ ಒಂದು ಬದಲಾವಣೆಯನ್ನು ತಂದಾಗ ನಿಮ್ಗೆ ಮನಸ್ಸಿಗೆ ಏನ್ ಅನಿಸ್ತಾ ಇತ್ತು? ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ. ನನಗೆ ಬಹಳ ಪ್ರತಿಯೊಬ್ಬರಿಗೂ ನಾನು ಹೆಲ್ಪ್ ಮಾಡೋದು ನಾವು ಅಷ್ಟೇ. ನನ್ನ ಯಾವ ಮಕ್ಕಳು, ನನ್ನ ಹೆಣತಿ ಯಾರು ಇದ್ರಾಗ ಅಡ್ಡ ಬರಂಗಿಲ್ಲ. ಈಗ ಮುಂಜಾನೆ ಹಿಡಿದು ಎಷ್ಟು ಮಂದಿ ಬಂದ್ರು ಎಲ್ಲ ಐ ಆಮ್ ಡಿಸ್ಚಾರ್ಜ್ ಮೈ ಡ್ಯೂಟಿ. ಪ್ರತಿಯೊಂದಕ್ಕೆ ಅಭಯ ಹಸ್ತ, ಸಹಾಯ ಹಸ್ತ ಅವರಿಗೆ ಸಹಕರಿಸಿ ಏನು ಇನ್ ಆಲ್ ಮೀನ್ಸ್ ಐ ವಿಲ್ ಸಪೋರ್ಟ್ ಎವ್ರಿಬಡಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಗೆ ಹೇಳ್ತಾ ಇರ್ಲಿಲ್ವಾ, ಏನಪ್ಪ ನಮ್ಮ ಮನೆಯಲ್ಲಿ ಇವರು ಸಿಗ್ತಾನೆ ಇಲ್ಲ, ಎಲ್ಲ ಸಮಾಜಕ್ಕಾಗಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ಅಂತ? ಸರ್, ಮುಂಜಾನೆ 6 ಗಂಟೆಗೆ ಹೋದ್ರೆ ರಾತ್ರಿ 12-1 ಬರ್ತಿದ್ದೆವು. ಅವಾಗ ನಡ್ಕೊಂಡೇ ತಿರುಗಾಡೋದು. ಟಿಲ್ ಟುಡೇ ಐ ಹ್ಯಾವ್ ನೋ ಎನಿ ವೆಹಿಕಲ್. ಯಾವುದೇ ಒಂದು 4 ವೀಲರ್ಸ್ ವೆಹಿಕಲ್ ಹೊಂದಿಲ್ಲ, ಖರೀದಿ ಮಾಡಿಲ್ಲ. ನಡ್ಕೊಂಡು ತಿರುಗಾಡೋದು, ಬಸ್ಸಿಗೆ ಹೋಗೋದು. ಆಮೇಲೆ ಒಂದು ಗಾಡಿ ಖರೀದಿ ಮಾಡಿದ್ರೆ ಜನಸೇವೆ. ಹೌದೌದು, ಶಿವರಾಮ್ ಮೊಗಾಜಿ ಅಂತೇಳಿ. ಪಾಪ ಆತನು ನಮ್ಮ ಹಿರಿ ಮನುಷ್ಯ, ಸರ್ವಸ್ವವನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡಿದಂಥವ್ರು. ಭಾಳ ಕಡಿಮೆ ಮಂದಿ ಸಿಗ್ತಾರೆ ಸರ್. ಬಿ ಶ್ಯಾಮ್ ಸುಂದರ್, ಜಮದಂಡ ಪಾಪಯ್ಯ ಸರ್ವಿಸ್, MLA ಇದ್ದಾತ. ಯಾರು? JP ಸರ್ವಿಸ್. ಬಟ್ ಶೋಷಿತರಿಗಾಗಿ ಕೆಲಸ ಮಾಡ್ತಕ್ಕಂಥದ್ದು. ಬಿ ಶ್ಯಾಮ್ ಸುಂದರ್ ಶೋಷಿತರಿಗಾಗಿ ಕೆಲಸ ಮಾಡ್ತಕ್ಕಂಥದ್ದು. ಶಿವರಾಮ್ ಮೊಗಾಜಿ ಶೋಷಿತರಿಗೆ ಕೆಲಸ ಮಾಡ್ತಕ್ಕಂಥದ್ದು. ಅಲ್ಲಿ ಜಾತಿ ನೋಡಿಲ್ಲ, ಓನ್ಲಿ ನೀತಿ. ಅವ್ರ್ಯಾರು ಇವ್ರ್ಯಾರು ನಮ್ಮ ಸಂಬಂಧಿಕರು ಏನೂ ನೋಡಕ್ಕೆ ಹೋಗಿಲ್ಲ. ಕೆಲಸ ಮಾಡಬೇಕು ಅಂದ್ರೆ ಮಾಡಬೇಕು. ನಿಜವಾದ ಅರ್ಥದಲ್ಲಿ ಒಂದು ಸಮಾಜ ಸೇವೆ. ಎಸ್ ಸರ್. ಅಂದರೆ ಜನರಿಗಾಗಿ ಬಾಳಿ, ಜನರಿಗಾಗಿ ಬದುಕಿ, ಜನ ಕಲ್ಯಾಣಕ್ಕಾಗಿ ಬದುಕು. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅದರಲ್ಲಿ ಒಂದು ಪೈಸಾನು ಸಹಿತ ಈಚೆಕ್ ಆಚೆಕ್ ಆಗಂಗಿಲ್ಲ. ಈಗ 75 ಕ್ರಾಸ್ ಮಾಡೀವಿ ನಾವು. ಹೌದು, ಜನರಿಗೆ ಗೊತ್ತದ ನಾವು ಏನು ಮಾಡ್ಲಕತ್ತೀವಿ ಅಂತ. ಪರವಾಗಿಲ್ಲಪ್ಪ, ಇವತ್ತು ನಡಿಲಕ್ಕೆ ಬರಲ್ಲ ನನಗೆ ಅಂದ್ರೂ ಕೂಡ ಪೂರಾ ಹೋಲ್ ಡೇ ಅಲ್ಲಿ. ನೀವು ಎಲ್ಲೇ ಸಮಸ್ಯೆಗಳಿದ್ರು, ಸಮಸ್ಯೆಯ ಪರಿಹಾರಕ್ಕಾಗಿ ಪರಿತಪಿಸ್ತಿರ್ತೀನಿ. 6 ದಶಕಗಳಷ್ಟು ಕಾಲ ನಿಮ್ಮದು ಹೋರಾಟದ ಬದುಕು. ಎಸ್ ಎಸ್, ನೋ ಡೌಟ್ ಸರ್, ನೋ ಡೌಟ್. ಅದಕ್ಕೆ ಸರ್ ಇದ್ರಾಗ ನಮ್ಗೆ ತೃಪ್ತಿ ಅದ. ಆಮೇಲೆ ಜನರಿಗೆ ಸರ್ವಿಸ್ ಕೊಡ್ತೀವಿ. ಆಮೇಲೆ ಯಾಸ್ ಇಟ್ ಈಸ್ ನಮ್ಮ ಕಮ್ಯುನಿಟಿಗೂ ಜಾಗೃತಿ ತರಬೇಕಾಗ್ಯದ. ಈ ಶೋಷಿತರಿಗೆ ಎಲ್ಲರಿಗೆ ಅರ್ಥ ಬೆರೆತು ಹೋರ್ಯಪ್ಪ, ನೀವು ಎಲ್ಲರೂ ಕೂಡ ಕೋಆಪ್ರೇಷನ್ದಾಗ ಹೋರಿ ಅಂತ ಇವ್ರಿಗೂ ಸಹಿತ ನಮ್ಮ ಕೂಗು ಕೇಳಲಿ ಅಂತ. ಈಗ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು? ಇವತ್ತು ಜಯಂತಿ ಮಾಡ್ತಾರೆ, ಬೋಲೋರೇ ಬೋಲೋ, ಜೈ ಭೀಮ್ ಬೋಲೋ ಅಂದ್ರೆ ಆಯ್ತಾ? ಬಾಬಾ ಸಾಹೇಬ್ರ ಆಶಾ ಏನದ ಅದರ ಮ್ಯಾಗ ಬೆಳಕು ಚೆಲ್ಲಬೇಕು. ಹೌದು, ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸ್ವಾಭಿಮಾನವಿಲ್ಲದ ಬದುಕು ಬದುಕೇ ಅಲ್ಲ, ಜೀವಂತ ಶವದಂತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ಜಯಂತಿಗಳನ್ನು ಆಡಂಬರಕ್ಕಾಗಿ, ಶೋಕಿಗಾಗಿ ಮಾಡಬಾರ್ದು ಸರ್. ಬರೀ ರೊಕ್ಕ ಗಳಿಸ್ಬೇಕು. ಇದನ್ನು ಹೇಗೆ ತಡೆಯುವುದು? ನಿಮ್ಮಂಥವರು ಹೋರಾಟ ಮಾಡಿ 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 ಜನಮುಖಿಯಾಗಿ ಕೆಲಸ ಮಾಡಿದ್ರು ಸರ್. ಇದು ಕುವ್ಯವಸ್ಥೆಗೆ ಹೋಗ್ತದೆ. ಯಾವುದೇ
ಕೆಟ್ಟ ಕಾಲ ಬಂತಂದ್ರೆ ಅದು ನಾಚ ಆಗೇ ಆಗ್ತದೆ. ಹೌದು, ಸರ್ಟನ್ ಪೀರಿಯಡ್ ಇರ್ತದೆ ಸರ್, ಅದು ಅಷ್ಟೇ. ಯಾವುದನ ಅದು ಶಾಶ್ವತ ಅಲ್ಲ, ತಾತ್ಕಾಲಿಕ, ನಾಟ್ ಪರ್ಮನೆಂಟ್. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತಕ್ಕೆ ಬಹಳ ದೊಡ್ಡ ಒಂದು ಸಂವಿಧಾನವನ್ನು ಕೊಟ್ಟು ನಮಗೆ ಸಮಾಜದ ಒಂದು ಸ್ಥಿತಿಯನ್ನು ಮಾಡಲಿಕ್ಕೆ ದೊಡ್ಡ ಕಾರಣೀಭೂತರಾದ ಮಹಾಪುರುಷ. ಅದಕ್ಕಾಗಿ ಜಗದಗಲ ಅವರಿಗೆ ಗೌರವ ಇದೆ. ಅಂಥದ್ದನ್ನ ನಮ್ಮ ಯುವಕರು ಪಾಲಿಸ್ತಾ ಇಲ್ಲ ಅನ್ನುವ ಕೊರಗು ನಿಮ್ಮನ್ನು ಕಾಡ್ತಾ ಇದೆ ಅಲ್ವಾ? ಆ ಪಕ್ಷ ಈ ಪಕ್ಷ, ನಾನು ಯಾವುದೇ ಪಕ್ಷದ ಮನುಷ್ಯ ಅಲ್ಲ. ನಾನು ಶೋಷಿತರ ಜನಾಂಗದ ಪ್ರತಿನಿಧಿ. ನಾನು ಅನ್ಯಾಯ ಎಲ್ಲಿ ಆಗ್ತದೋ ಅಲ್ಲಿ ಹೋಗಿ ನಿಂತು ಹೋರಾಟ ಮಾಡೋ, ಧ್ವನಿ ಎತ್ತುದು. ನೀವು ಹೇಳುದು ಯುವಕರ ಮನಸ್ಸು ಬದಲಾಗಬೇಕು. ಹೌದೌದು, ಅವರು ಪ್ರಗತಿಪರ ಚಿಂತಕರಾಗಬೇಕು, ಪ್ರಗತಿಪರ ಹಾದಿ ಮ್ಯಾಗ ನಡಿಬೇಕು. ಈ ಕ್ಯಾಸ್ಟ್ಲೆಸ್ ಸೊಸೈಟಿ ಇರಬೇಕು. ಕ್ಯಾಸ್ಟ್ ಸೊಸೈಟಿ, ಕ್ಲಾಸ್ ಸ್ಟ್ರಗಲ್ ಬೇಕಿಲ್ಲಿ. ಹೌದು, ಇಲ್ಲಿ ಕ್ಯಾಸ್ಟ್ ಸ್ಟ್ರಗಲ್ ಅದ. ಅದು ಹೋಗಲಾಡಿಸ್ಬೇಕು, ನಾವು ಹೋಗಲಾಡಿಸಬೇಕು. ಅದು ನಿಮ್ಮ ಹಾಗೆ ನಾಯಕರು ಬರಬೇಕಲ್ಲ. ಡೆಫಿನೆಟ್ಲಿ ನಿಸ್ವಾರ್ಥ ಸೇವೆ ಸಲ್ಲದಾಗ ಮಾತ್ರ ಇದು ಬದಲಾವಣೆ ಆಗ್ತದೆ. ಮೂಮೇಯಕ್ ಮನ್ಮೇಯಕ್ ಅಂದ್ರೆ ಬದಲಾವಣೆ ಆಗಲ್ಲ ಸರ್. ಸೋಕಿ ಹೋರಾಟಗಳು. ನೀವೆಲ್ಲ ಹೊಟ್ಟೆಗೆ ಹಿಟ್ಟಿಲ್ಲದೆ, ಎಸ್ ಸರ್, ಕೈ ಬರಿಗಾಲಿನಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದೆ, ಜುಟ್ಟಕ್ಕೆ ಎಣ್ಣೆ ಇಲ್ಲದೆ, ಬರಿಗಾಲಿನಲ್ಲಿ ನಡೆದು, ಎಸ್ ಸರ್, ಸಮಾಜವನ್ನು ಪರಿವರ್ತನೆ ಮಾಡಬೇಕಂತ ಹೋರಾಟ. ಹೌದು ಸರ್. ಈಗ ಈ ರೀತಿಯ ಎಲ್ಲ ಸೌಲಭ್ಯಗಳು, ಸರ್ಕಾರಗಳಿಂದ ನೆರವುಗಳು ಎಲ್ಲವೂ ಇದ್ದರೂ ಕೂಡ ನಮ್ಮ ಜನಾಂಗದಲ್ಲಿ ಪರಿವರ್ತನೆ ಅಷ್ಟು ವೇಗವಾಗಿ ಆಗ್ತಾ ಇಲ್ಲ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಎಲ್ಲಿವರೆಗೆ ಡೆಮೊಕ್ರೆಟಿಕ್ದಾಗ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅಳಿಲು ಹೋಗಂಗಿಲ್ಲ, ಯಾವುದೂ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇದು ಬಾಬಾ ಸಾಹೇಬ್ರು ಅವಾಗೇ ಹೇಳ್ಯಾರ, ನೀವು ಜಾತ್ಯತೀತ ರಾಷ್ಟ್ರ ಆಗಬೇಕಾಗಿತ್ತು ಅಂದ್ರೆ ಜಾತಿ ಒಳಗೆ ಎಕ್ಕಿ ಕೆಲಸ ಮಾಡಿದ್ರೆ ನಡೆಯಂಗಿಲ್ಲ. ಅದಕ್ಕೆ ದಯಮಾಡಿ ಮೊದಲು ಜಾತಿ ತೆಗೆದು ಹಾಕಕ್ಕೆ ಕೋಚಿಸ್ ಮಾಡ್ರಿ. ಹೆಂಗ ಗಂಡು ಹೆಣ್ಣು ಅಂತಾರೆ, ಅಂದ ಕೂಡಲೇ ಮತ್ತೆ ಬದಲಾವಣೆ ತರ್ತಾರೆ. ಅದಕ್ಕೆ ಬೇಕು ಇದೆಲ್ಲ ಫ್ಯೂ ಪರ್ಸನ್ಸ್. ಜಾತಿರಹಿತ ಸಮಾಜ ನಿರ್ಮಾಣ ಆಗಬೇಕು ಸರ್. ಅಸ್ಪೃಶ್ಯತೆ ಹೋಗಲಾಡಿಸಿದಂತ ಒಂದು ಸಮಾಜವನ್ನ ಕಾಣಬೇಕು. ಬಾಬಾ ಸಾಹೇಬ್ ಆಸೆ ಅದೇ ಇತ್ತು. ಪೇರಿಯಾರ್ ಆಸೆ ಏನಿತ್ತು ಅದೇ ಇತ್ತು. ನಾರಾಯಣ ಗುರುದು ಅದೇ ಆಸೆ ಇತ್ತು. ಎಲ್ಲರ ಆಸೆ ಇದನ್ನೇ ಇತ್ತು. ಎಲ್ಲರೂ ಅದಕ್ಕೆ ಒತ್ತು ಕೊಟ್ಟರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತ ಇನ್ನೊಂದು ಗೀತೆಯನ್ನು ಕೇಳೋಣ. ಆಮೇಲೆ ವಿಠಲ್ ದೊಡ್ಡಮನಿಯವರ ಮಾತನ್ನ ಮುಂದುವರಿಸೋಣ. ಶತಮಾನ 19ರ ಕೊನೆಯಂಚಿನಲ್ಲಿ, ಶತಮಾನ 19ರ ಕೊನೆಯಂಚಿನಲ್ಲಿ ಬಾಲಸೂರ್ಯ ತಾನಾಗಿ ನೆಲಕ್ಕೆ ಕಾಲಿಟ್ಟು, ಬಾಲಸೂರ್ಯ ತಾನಾಗಿ ನೆಲಕ್ಕೆ ಕಾಲಿಟ್ಟು, ಸೌರವ್ಯೂಹಗಳ ಸರ್ವ ಸೂರ್ಯ ಪ್ರಕಾಶ, ಸೌರವ್ಯೂಹಗಳ ಸರ್ವ ಸೂರ್ಯ ಪ್ರಕಾಶ, ಎಲ್ಲೆಡೆಯ ಕೊಳಕುಗಳನ್ನೆಲ್ಲ ಸುಟ್ಟ ಭೀಮ, ಎಲ್ಲೆಡೆಯ ಕೊಳಕುಗಳನ್ನೆಲ್ಲ ಸುಟ್ಟ ಭೀಮ. ನೀನೆಮ್ಮ ಭಾರತ ರತ್ನ ಬಾಬಾ ಸಾಹೇಬ, ನೀನೆಮ್ಮ ಭಾರತ ರತ್ನ ಬಾಬಾ ಸಾಹೇಬ. ಭೀಮ ಭಯಂಕರತ ವಾಯು ವೇಗದಿ ಸಾಗಿ, ಸೌಗಂಧಿಕ ಪುಷ್ಪಗಳ ತಂದು ಕೊಟ್ಟವನು, ಹಿಂದಿನ ಶತಕಗಳ ಓದಿ ಒಳೆತು ಬರೆದವನು, ಹಿಂದಿನ ಶತಕಗಳ ಓದಿ ಒಳೆತು ಬರೆದವನು, ಮುಂದಿನ ಶಕಗಳಿಗೆ ಶಕಪುರುಷ ತಾನಾದ ಭೀಮ, ಮುಂದಿನ ಶಕಗಳಿಗೆ ಶಕಪುರುಷ ತಾನಾದ ಭೀಮ. ನೀನೆಮ್ಮ ಭಾರತ ರತ್ನ ಬಾಬಾ ಸಾಹೇಬ, ನೀನೆಮ್ಮ ಭಾರತ ರತ್ನ ಬಾಬಾ ಸಾಹೇಬ. ಈಗ ನೀವು ಈ ಒಂದು ಸಮಾಜದಲ್ಲಿ ನಿಂತು ನೋಡುವಾಗ ತುಂಬಾ ನಿಮಗೆ ನೋವಾಗ್ತಾ ಇದೆ, ನಿಮಗೆ ಸಂಕಟ ಆಗ್ತಾ ಇದೆ, ಅಳು ಬರ್ತದೆ ಸರ್, ಕಣ್ಣೀರು ಬರ್ತಾ ಇದೆ ಅಂತ ಆಗುವಾಗ ಇದನ್ನು ಬದಲಾವಣೆ ಮಾಡೋದು ಹೇಗೆ ಅಂತ ನೀವು ಸಲಹೆ ಕೊಡ್ತೀರಿ? ಸರಿ, ಯಾಕೋ ನಮಗನ ಅಂಜಿಕಿನೇ ಹೊಂಟದು. ಇದು ಬದಲಾವಣೆ ಆಗ್ತದ ಏನಿಲ್ಲ, ಭಾಳ ಮುಷ್ಕಿಲ್. ಯಾವ ರೀತಿ ಇದಕ್ಕೇನು ಹೊಸದೊಂದು ನ್ಯೂ ಎಕ್ಸ್ಟೆನ್ಷನ್ ತೋರ್ತದೇನಂತ, ಆವಾಗ ಏನಾನ ಬದಲಾವಣೆ ಆಗ್ತದೇನೋ ಅಂತ. ಈ ರೀತಿ ಬದಲಾವಣೆ ಕೊಲ್ಯಾಪ್ಸ್ ಆಗಬೇಕಿದು ಸಿಸ್ಟಮ್, ನ್ಯೂ ಸಿಸ್ಟಮ್ ಕ್ರಿಯೇಟ್ ಆಗಬೇಕು. ಈ ಯುವಕರ ಬಳಿ ವೆಲ್ ಸ್ಟಡಿಡ್ ಇಲ್ಲ, ತಿಳ್ಕೊಳ್ಳೋದಂತ ಶಕ್ತಿ ಇದ್ದ. ಬುದ್ಧ ಯಾರು, ಬಸವ ಯಾರು, ಅಂಬೇಡ್ಕರ್ ಯಾರು, ಅವ್ರ ತತ್ವ ಏನು ಏನೇನೇನೇನೇನೇನು ಗೊತ್ತಿಲ್ಲ ಸರ್. ಈ ಭಾರತೀಯ ರಾದಿಯವರು ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಏನೇನೂ ತಿಳ್ಕೊಂಡಿಲ್ಲ. ನೀವು ಹೇಳೋದು ತುಂಬಾ ಅಧ್ಯಯನ ಆಗಬೇಕು. ಇದು ಮನೆಯಿಂದಲೇ ಸ್ಟಾರ್ಟ್ ಆಗಬೇಕಲ್ಲ ಸರ್? ಡೆಫಿನೆಟ್ ಆಗಬೇಕು, ಬಟ್ ಆ ವಿಚಾರಧಾರದಾಗ ಇವರಿಲ್ಲ.
ಮಾರ್ಗ ಒಳ್ಳೆ ಒಳ್ಳೆ ಜನತೆಯ ಮಾರ್ಗ ಇವರು ಬುಕ್ಸ್ಗಳು ಯಾರಾದ್ರೂ ಇವತ್ತು ರೆಫರ್ ಮಾಡ್ಲತ್ತಾರ್ರಿ ಓದ್ಲತ್ತಾರ್ರಿ ಯಾರಿಲ್ಲ ಏನಿಲ್ಲ. ವಿಠಲ್ ದೊಡಮನಿ ಅನ್ನುವ ವ್ಯಕ್ತಿತ್ವ ರೂಪುಗೊಂಡದ್ದೇ ಈ ಅಧ್ಯಯನದಿಂದ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನನಗೆ ಯಾವಾಗಲೂ ಸರ್ ಒಂದು ಚಿಂತೆ ಇತ್ತು, ಈ ಸಮಾನತೆ ಸಾಮಾಜಿಕ ನ್ಯಾಯ ಪ್ರಾಪರ್ಲಿ ಬರ್ಲಕ್ಕೆ ಸಾಧ್ಯನಾ ಅದನ್ನ ಇಲ್ಲ ಅಂತ. ಕೊಡೋರ್ ಕೈದಾಗ ಕೊಟ್ಟಂಗೆ ಮಾಡ್ತಾರೆ, ತೋದಾಗ ಮಾಡ್ತಾರೆ, ಪೂರ ಬೂಟಾಟಿ. ಅದನ್ನು ಬದಲಾಯಿಸಬೇಕು ಅಂತ ಒಂದು ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಒಗ್ಗಟ್ಟು. 100% ಸರ್. ಇದು ಯುನೈಟೆಡ್ಲಿ ಇದಕ್ಕೆ ಫೈಟ್ ಮಾಡಿದಾಗ ಮಾತ್ರ ಇದು ಏನಾದ್ರೂ ಒಂದು ಹದ್ದು ಬಸ್ತಿಯಲ್ಲಿ ಇರ್ಲಕ್ಕೆ ಸಾಧ್ಯ ಅದ. ವಿಠಲ್ ದೊಡ್ಡಮನಿ, ನೀವು ಹೋರಾಟದಲ್ಲಿ ಬಂದವರು, ಒಂದು ರೀತಿಯಲ್ಲಿ ನಿಮ್ಮ ಬದುಕೇ ಒಂದು ತರದ ಹೋರಾಟದ ಕತೆ. ಈಗ ನಿಮ್ಮ ಬಿಡುವಿನ ವೇಳೆಯಲ್ಲಿ ನೀವೇನು ಮಾಡ್ತೀವಿ? ಈಗಂತೂ ಕಾಲ್ಗಳು ನಡಿಲಕ್ಕೆ ಬರಲಾಗ್ಯಾವ. ಅಂದ್ರೂ ಕೂಡ ಎಲ್ಲಿ ಸೀರಿಯಸ್ ಅದ ಅಲ್ಲಿ ಆದಷ್ಟು ಕೋಶಿಶ್ ಮಾಡಿ ಆಟೋ ಗೀಟೋದಾಗ ಹಿಡ್ಕೊಂಡು ಆದಷ್ಟು ಅಲ್ಲಿ ಸ್ಪಾಟಿಗೆ ಹೋಗಿ ಪರಿಸ್ಥಿತಿ ನೋಡ್ತಕ್ಕಂಥ ಕೋಶಿಶ್ ಮಾಡಿ. ನಿಮ್ಮ ಎಲ್ಲ ಹೋರಾಟ, ನಿಮ್ಮ ಸಾಧನೆ, ನಿಮ್ಮ ಸಮಾಜ ಸೇವೆ ಎಲ್ಲವನ್ನ ಗುರುತಿಸಿ ನಿಮಗೆ ದಲಿತ ಲೋಕದ ದಳಪತಿ ಎನ್ನುವ ಒಂದು ಅಭಿನಂದನಾ ಗ್ರಂಥವನ್ನ ಸಮರ್ಪಣೆ ಮಾಡಿದಾಗ ನಿಮ್ಗೆ ಏನ್ ಅನಿಸ್ತು? ಸಂತೋಷ ಆಯ್ತು ಭಾಳ. ಗುಲ್ಬರ್ಗ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಡ್ತು, ಈ ಅಭಿನಂದನಾ ಗ್ರಂಥ ಹೊರಗೆ ತಂದರು. ಆಮೇಲೆ ನನಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟಿತು. ಬಟ್ ಯಾಕಂತಂದ್ರೆ ಇವೆಲ್ಲ ಕೊಡೋದ್ರ ಅರ್ಥ ಅದು ಎನ್ಕರೇಜ್, ಪ್ರೋತ್ಸಾಹನ ಕೊಟ್ಟಂಗಿದು. ದೊಡ್ಡಮನಿಯವರೇ, ಈ ಒಂದು ಡಾಕ್ಟರೇಟ್ ಬಂತು, ಅಂಬೇಡ್ಕರ್ ಪ್ರಶಸ್ತಿ ಬಂತು, ದಳಪತಿ ಅನ್ನುವ ಗೌರವದ ಗ್ರಂಥ ಸಮರ್ಪಣೆ ಆಯಿತು. ಇದೆಲ್ಲ ಕೂಡ ನಿಮ್ಮ ಸೇವೆಗೆ ಜನ ತೋರಿದ ಪ್ರೀತಿಯ ದ್ಯೋತಕ ಅಲ್ವಾ? ಹೌದು ಸರ್, ಹೌದು. ನೋ ಡೌಟ್ ಸರ್, ನೋ ಡೌಟ್. ಈಗ ನೀವು ಇಷ್ಟೆಲ್ಲ ವರ್ಷ ಒಂದು 6 ದಶಕಗಳಷ್ಟು ಕಾಲ ಹೋರಾಟ ಮಾಡಿದಿರಿ. ನಿಮ್ಮ ಜನಗಳಿಗಾಗಿ ನೀವು ಒಂದು ನಿಮ್ಮ ಯೋಗದಾನವನ್ನು ಕೊಟ್ಟಿದ್ದೀರಿ. ಈಗಲೂ ನಿಮಗೊಂದು ಅನಿಸೋದಿಲ್ಲ, ನನಗೆ ಇಂಥದ್ದೊಂದು ಮಾಡಲಿಕ್ಕೆ ಆಗಿಲ್ಲ, ಆ ಕೊರಗು ನಿಮ್ಮನ್ನು ಏನಾದರೂ ಕಾಡ್ತಾ ಇದೆಯಾ? ಸರ್, ಕೆಲವು ವಿಷಯಗಳು ಅದ ಕೊರಗಿಲ್ಲಂತಿಲ್ಲ ಸರ್. ಯಾಕಂತಂದ್ರೆ ನೀವು ಏನು ಮಾಡಬೇಕಂತ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಇದೆ, ಇಂಥ ಕೆಲಸ ನನ್ನಿಂದ ಒಂದು ಆಗಬೇಕು ಈ ಸಮಾಜಕ್ಕೆ ಅಂತ ಏನಿದೆ ಸರ್? ಅದು ಇನ್ನೂ ಹೆಚ್ಚಿವೇ ಆಗಿಲ್ಲ. ಯಾಕಂತಂದ್ರೆ ಪ್ರಬುದ್ಧ ಭಾರತ ಆಗಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬರ ಆಶೆ ಇತ್ತು. ಅದರಲ್ಲಿ ನಮ್ಮ ಪಾತ್ರ ಏನು? ನಾವು ಸರಿಯಾದಂಥ ಮನಸ್ಸಿನಿಂದ ನಡ್ಕೋಬೇಕಾಗ್ತದೆ. ಭಾತೃತ್ವ, ಪ್ರೀತಿ ಇಲ್ಲಿ ಎಲ್ಲರ ಸಂಗಟ ಮಿಕ್ಸಪ್ ಆಗಿ ಹೋದಾಗ ಮಾತ್ರ ಇದಕ್ಕೊಂದು ಬೆಲೆ ಬರ್ಲಕ್ಕೆ ಸಾಧ್ಯ ಅದ. ಅದು ಆಗ್ತದ ಇಲ್ಲ ಅಂಜಿಕೆನೂ ನಮಗದ. ಅಂದ್ರೆ ಒಂದು ರೀತಿ ನೈಜವಾದಂತ ಹೋರಾಟ ಆಗಬೇಕು. ಹೌದು. ಸಮಾಜದ ಶೋಷಿತರಿಗೆ, ನೊಂದವರಿಗೆ ಸಹಾಯಸ್ತ ಚಾಚಬೇಕು. ಹೌದು. ಈ ರೀತಿಯ ಚಿಂತನೆಗಳು ಬರಬೇಕು. ಇದಕ್ಕೆ ನಾಯಕತ್ವವನ್ನು ವಹಿಸಬೇಕಲ್ಲ? ಡೆಫಿನೆಟ್ಲಿ. ಅದು ನಾಯಕತ್ವನು ಜಾತಿ ರಹಿತವಾಗಿ ಇರಬೇಕು. ಸಮುದಾಯದಲ್ಲಿ ಎಲ್ಲರ ಪ್ರೀತಿ ಪಾತ್ರರಾಗಿ ನಾಯಕತ್ವ ಬೆಳಿಬೇಕು. ಒಂದು ಸಲ ಬಂಗಾರಪ್ಪನವ್ರಿಗೆ ನೋಡ್ಲಕ್ಕೆ ಹೋಗಿದ್ನ. ಯಾಕಂದ್ರೆ ಆತ ಎಂಥ ನಾಯಕನ 100% ಐಡೆಂಟಿಫೈ ಪ್ರತಿಯೊಬ್ಬರಿಗೂ ಗುರುತಿಸ್ತಕ್ಕಂಥದ್ದು. ಈ ಅವನ ಕಾನ್ಸ್ಟಿಟ್ಯೂನ್ಸಿದಾಗ ಸೌರಭ್ದಾಗ ಹಳ್ಳಿಗೆ ಮಿನಿಮಮ್ 100 ಮಂದಿಗೆ ಗುರುತಿಸ್ತಾನೆ. ನಾನು ಅದಕ್ಕೆ ಜನನಾಯಕ ಅನ್ನೋ. ಹೌದು. ಆತನ ಕೂಡ ಕಾಗೋಡು ತಿಮ್ಮಪ್ಪನ ಕೂಡ ಭಾಳ ಒಡನಾಡಿ. ಈಗ ನಿಮಗೆ ರಾಜಕೀಯದಲ್ಲಿ ಯಾರು ಇಂಥ ಒಬ್ಬ ಮಾದರಿ ವ್ಯಕ್ತಿ, ಇಂಥ ಆದರ್ಶ ವ್ಯಕ್ತಿ ಅಂತ ಯಾರು ಇಲ್ಲ ಸರ್. ನಾ ಇದು ಹಚ್ಚಗಲಕ್ಕೆ ಹೋಗಿಲ್ಲ. ಯಾಕಂತಂದರೆ ಇಲ್ಲಿ ಆದರ್ಶ ಯಾವಾಗ ಬರ್ತದ ಅಂದರೆ ನಿಸ್ವಾರ್ಥಿಯಿಂದ ಸೇವೆ, ನಿಸ್ವಾರ್ಥಿ ಜನನೇ ಇಲ್ಲ. ನಿಮ್ಮ ಆದರ್ಶ ಯಾರು ಅಂತ ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ, ಅವರೇ ಎಲ್ಲವೂ, ಸರ್ವಸ್ವನೇ. ನಮ್ಮ ಉಸಿರೇ ಬಾಬಾ ಸಾಹೇಬ, ನಮ್ಮ ಹಸಿರೇ ಬಾಬಾ ಸಾಹೇಬ, ನನ್ನ ಸರ್ವಸ್ವನೇ ಬಾಬಾ ಸಾಹೇಬ್. ವಿಠಲ್ ದೊಡ್ಡಮನಿಯವರ ಮಾತನ್ನ ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಇದೀಗ ಒಂದು ಹಾಡು, ನಂತರ ಅವರ ಮಾತನ್ನ ಕೇಳೋಣ. ಬುದ್ಧ ಕರುಣೆ ಅರುಣೋದಯ ಭೀಮ ಬಾಬಾ ಬಂದರೋ ಬಂದರು ಬಂದರೋ ಬಂದರು. ಬುದ್ಧ ಕರುಣೆ ಅರುಣೋದಯ ಭೀಮ ಬಾಬಾ ಬಂದರೋ ಬಂದರು ಬಂದರೋ ಬಂದರು. ಬುದ್ಧ ಕರುಣೆ ಅರುಣೋದಯ ಭೀಮ ಬಾಬಾ ಬಂದರೋ ಬಂದರು ಬಂದರೋ ಬಂದರು. ಬುದ್ಧ ಕರುಣೆ ಅರುಣೋದಯ ಭೀಮ ಬಾಬಾ ಬಂದರೋ ಬಂದರು ಬಂದರೋ ಬಂದರು. ಸಾವಿರದ ವರ್ಷಗಳಾಚೆ ಅಧರ್ಮದ ಕತ್ತಲೆಗೆ ಮಾನವ ಸಂಪನ್ಮೂಲ ಬಾಡಿ ಬಳುಕಿತ್ತು. ನೋಡಲು ನೋಡು ನೋಡಲು
ಆಗತನ ಬರುವಿನಲ್ಲಿ ಕತ್ತಲೆ ಜಾರಿತ್ತು, ಧರ್ಮ ಬೆಳಕಾಗೆ ಧರ್ಮ ಬೆಳಕಾಗೆ. ಆಶೆ ಅಳಿದು ಕರುಣೆ ಹರಿದು ಜ್ಞಾನ ಅರಳಿ ಬದುಕು ಮೆರೆಯಿತು, ಶೀಲವ ಮೆರೆಯಿತು ಮೆರೆಯಿತು, ಶೀಲವ ಮೆರೆಯಿತು. ಬುದ್ಧ ಕರುಣೆ ಅರುಣೋದಯ ಭೀಮ ಬಾಬಾ ಬಂದರೋ ಬಂದರು ಬಂದರೋ ಬಂದರು. ಬುದ್ಧ ಕರುಣೆ ಅರುಣೋದಯ ಭೀಮ ಬಾಬಾ ಬಂದರೋ ಬಂದರು ಬಂದರೋ ಬಂದರು. ಇಂದಿನ ದಿವಸ ಬಾಬಾ ಸಾಹೇಬ್ ಇದ್ದಿದ್ರಂದ್ರೆ ನಾವು ಯಾವ ಹೆಂಡೇನ ಹುಳ ಆಗಿರ್ತಿದ್ದೇವೋ ಏನೋ, ಹೌದು, ಎಲ್ಲಿ ಹೋಗಿರ್ತಿದ್ದೇವೋ ಏನೋ. ಅದಕ್ಕಾಗಿ ವಿಶ್ವದ ಮಾನ್ಯತೆ ಗೌರವ ಅವರಿಗೆ ಹೌದು ಸಿಕ್ಕಿದೆ. ಸರ್, ಹೌದು. ನಾವು ಕೂಡ ಅದೇ ಭಾವದಿಂದ ಆ ಭಕ್ತಿ ಗೌರವ ಇಟ್ಕೊಳ್ಬೇಕು. ವಿಶ್ವಮಾನವ ಅಷ್ಟೇ ಅಲ್ಲ, ಅನುಷ್ಠಾನಕ್ಕೂ ತರಬೇಕು ಅವರು ಹೇಳಿದ ತತ್ವ ಸಿದ್ಧಾಂತ. ಸರ್. ಈಗ ಬಿಡುವಿದ್ದಾಗ ನಿಮ್ಮ ಸಮಯವನ್ನು ಹೇಗೆ ಕಳೀತೀರಿ ಸರ್? ಮೊಮ್ಮಕ್ಕಳವ, ಮನೆ ತುಂಬ ಒಂದು 10 ಮೊಮ್ಮಕ್ಕಳವ. ಏನಂತೇಳ 6 ಮಂದಿ ಡಾಕ್ಟರ್ಗಳಿದ್ದೀರಿ ಅಂತ ಹೇಳಿದ್ರಿ ಮನೆಯಲ್ಲಿ. 6 ಮಂದಿ ಸ್ವಸ್ಥರು ಡಾಕ್ಟರ್, ಮಕ್ಕಳು ಡಾಕ್ಟರ್. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 4 ಜನ ಮಕ್ಕಳು, ಗಂಡು ಮಕ್ಕಳು. ಅವರ ಶ್ರೀಮತಿಯರೆಲ್ಲ ಡಾಕ್ಟರ್ಗಳ? ಎಸ್. ಒಬ್ಬ ಮಾತ್ರ ಈ ಸೋಷಿಯಲ್ ವರ್ಕ್ದಾಗ ಸುನೀಲ್ ಕುಮಾರ, ಆತ ತೋಟ ಒಕ್ಕಲ್ತನ ಇದನ್ನೆಲ್ಲ ನೋಡಿ ಭಾಳ ಪ್ರಬುದ್ಧ ನುರಿತ ಮನುಷ್ಯ. ಅಂದ್ರೆ ತುಂಬಾ ಸಂಸಾರದ ಮಧ್ಯೆ ನಿಮ್ಮ ಜೀವನ. ಎಸ್ ಎಸ್. ಭಾಳ ಕೆಳಗಿನ ಜನರಿಗೆ ಭಾಳ ಹೆಲ್ಪ್ ಮಾಡ್ತಾರೆ, ರೈತಾಪಿ ಜನರಿಗೆ ಭಾಳ ಹೆಲ್ಪ್ ಮಾಡ್ತಾನೆ. ಅಂದ್ರೆ ನಿಮ್ಮದೇ ಗುಣ ಅವರಲ್ಲಿ ಬಂದಿದೆ. ಎಸ್. ರೂರಲ್ ಏರಿಯಾದಾಗ ಸುನೀಲ್ ಕುಮಾರ್ ದೊಡ್ಡ ಮನೆ ಅಂದ್ರೆ ಯಾರನ್ನೂ ಗುರ್ತಾರೆ ಸರ್. ಓಹೋ. ನಿಮ್ಮ ಮೂಲ ಮನೆ ಇರುವುದು ಗುಂಡಗುರ್ತಿಯಲ್ಲಿ? ಎಸ್ ಸರ್, ಗುಂಡಗುರ್ತಿ. ಈಗ ಸಣ್ಣವರಿದ್ದಾಗ ನೀವೇನಾದ್ರೂ ಈ ನಾಟಕಗಳಲ್ಲಿ ಭಾಷಣಗಳಲ್ಲಿ ಏನಾದ್ರೂ ಇದ್ರೆ? ನಾಟಕ ಮಾಡೀನಿ ಸರ್. ರಾಜ ವಿಕ್ರಮ ಮಾಡೀನಿ, ಓಹೋ, ಕೈಲಾಸ್ ಮಾಡೀನಿ, ಬಸವಣ್ಣವ್ರದ್ದು ಮಾಡೀನಿ, ಬಿಜ್ಜಳದ್ ಮಾಡೀನಿ ಸರ್. ನಾನು ನಾಟಕ ಭಾಳ ಮಾಡೀನಿ. ಯಾಕಂದರೆ ನಾಟಕ ಮಾಡ್ತಾನೆ ಈ ಫೀಲ್ಡಿಗೆ ಬಂದದ್ದು. ಇವರು ಗುರುತಿಸಿ ಬರೀ ನೀವು ನಿಂದಿರ್ಬೇಕು ಚುನಾವಣೆಗೆ TDBಲಿ ಸ್ಟಾರ್ಟ್ ಮಾಡಿದ್ರು. ಈಗ ನಿಮ್ಮ ಬಾಲ್ಯದಲ್ಲಿ ನಿಮಗೆ ಬಹಳಷ್ಟು ಒಂದು ಪ್ರೇರಣಾದಾಯಿ ವ್ಯಕ್ತಿತ್ವವನ್ನು ನೀಡಿದಂಥ ಅಧ್ಯಾಪಕರುಗಳು ಯಾರು? ನಿಮ್ಮ ಗುರುಗಳನ್ನು ಯಾರನ್ನು ನೆನೆಸ್ಕೊಳ್ತೀರಿ ಸರ್? ಆವಾಗ ನಾಗಣ್ಣ ಮಾಸ್ಟರ್ ಬಸವರಾಜ್ ಇಂಗಿನ ಅಂತಿದ್ದರು ಮಿಡ್ಲ್ ಸ್ಕೂಲ್ದಾಗ, ಎಲ್ಲಿ? ಗುಂಡುಗುರ್ತಿಯಲ್ಲಿ. ಬಟ್ ಈ ಜಾತೀಯತೆ ಹೋಗಲಾಡಿಸೋ ಸಲುವಾಗಿ ನನಗೆ ಭಾಳ ಪರಿಪೂರ್ಣವಾಗಿ ಸಹಕರಿಸಿದವರು ಅವರು. ಓಹೋ, ನಿಮಗೆ ತುಂಬ ಪ್ರಭಾವ ಬೀರಿದೆ. ಹೌದು. ನಾವು ಹಿಂಗೆ ನೀರು ಕುಡಿತಿದ್ದೆವು, ಹಿಂಗೆ ಕೆಳಗೆ ಕುಂತು ಕೈ ಚಾಚಿ ನೀರು ಕುಂತು ಕುಡಿತಿದ್ದೆವು. ನನಗೆ ಅವು ಧಾರಾವಾಹಿ ನೋಡೋತ್ತಿಗೆ ಅಳು ಬರ್ತದೆ. ಯಾಕಂದ್ರೆ ಪ್ರಾಕ್ಟಿಕಲಾಗಿ ನಾವು ಮಾಡಿ ಬಂದೀವಿ. ಇಲ್ಲಿ ಕಟ್ಟಿಂಗ್ ಯಾರೂ ಮಾಡ್ತಿರ್ಲಿಲ್ಲ. ಇವತ್ತು ಪೂರ ಎಲ್ಲ ಸೋಷಿಯಲ್ ಆಗ್ಯದ, ಬದಲಾವಣೆ ಆಗಿದೆ. ಅಂದರೆ ಅಂಥ ಅಧ್ಯಾಪಕರುಗಳು ನಿಮಗೆ ತುಂಬ ಪೋಷಣೆ ಪಾಲನೆ ಮಾಡಿದ್ರು. ಹೌದು ಅಲ್ವಾ? ಡೆಫಿನೆಟ್ಲಿ. ಅದಕ್ಕೆ ಆ ಮಹಾನುಭಾವರು ಮಾರ್ಗದರ್ಶನದ ಮೂಲಕನೇ ನಾವು ಇಲ್ಲಿಗೆ ಬಂದು ಮುಟ್ಟಿವಿ, ನೆನೆಸ್ಕೊತೀವೆಲ್ಲ. ವಿಠಲ್ ದೊಡ್ಡಮನಿಯವರಿಗೆ ತುಂಬ ಆಸಕ್ತಿ ಅಂತ ಹೇಳಿದರೆ ಯಾವ ಕ್ಷೇತ್ರದಲ್ಲಿ? ಸಮಾಜ ಸೇವೆ ಇದ್ದದ್ದೇ, ಅದರ ಜೊತೆಗೆ ಹೆಚ್ಚಿಗೆ ಆಸಕ್ತಿ ಅಂತಂದರೆ ಶೋಷಿತರ ಬಗ್ಗೆನೇ ಹೆಚ್ಚಿಗೆ ಆಸಕ್ತಿ. ಯಾಕಂದರೆ ಅವ್ರಿಗೆ ಅಪ್ಲಿಫ್ಟ್ ಮಾಡೋ ಸಲುವಾಗಿ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಹೆಣಗಾಡಿದರು. ಇನ್ ಆಲ್ ಮೀನ್ಸ್ ದೇ ವಾಂಟ್ ಟು ಅಪ್ಲಿಫ್ಟ್, ಅಭ್ಯುದಯ ಮಾಡಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಬಟ್ ಅದು ರೈಟು ರಾಂಗು, ಅದು ಯಾವ ರೀತಿ ಅದು ಫೇಸ್ ತೊಗೊಂಡದ ತಾವೇ ಹೇಳಬೇಕು. ಯಾಕಂತ ಈಗ ನೀವು ಸಿನಿಮಾ ಏನಾದರೂ ನೋಡ್ತಾ ಇದ್ರ? ಯಾರು ಇಷ್ಟ ನಿಮಗೆ? ನನಗೆ ನಾನು ಒಬ್ಬ ಕಲಾವಿದ, ಡಾಕ್ಟರ್ ರಾಜ್ಕುಮಾರ್ ಆಯಿತು, ಅಂಬರೀಷ್ ಅವರು, ಇವರು ನಮ್ಮ ಎದುರು ಬಂದವರ, ವಿಷ್ಣುವರ್ಧನ್ ಅವರು, ಇವರೆಲ್ಲ ಸಿನಿಮಾಗಳನ್ನು ನೋಡ್ತಾ ಇದ್ದೀರಿ ಅಂತ? ರಾಜ್ಕುಮಾರ್ ಚಿತ್ರಗಳಂದ್ರೆ ಬಹಳ ಬಿಲ್ಕುಲ್. ನಿಮಗೆ ಈಗ ಒಂದು ಹಾಡುಗಳು, ಇಂಥ ಹಾಡುಗಳು ಇಷ್ಟ ಆಯ್ತು? ರಾಜ್ಕುಮಾರ್ಗೆ ನಾವು ಪರ್ಸನಲಿ ಲೈಕ್ ಮಾಡ್ತಿದ್ದೆ. ಪರ್ಸನಲಿ ಮಾಡರ್ನ್ ಹೋಟೆಲ್ದಾಗ ಭೇಟಿಯಾಗಿದ್ದೆ ನಾ ಬೆಂಗಳೂರದಾಗ. ಪುನೀತ್ಗ ಅವರಿಗೆ, ಪಾರ್ವತಮ್ಮಗ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿರ್ತಕ್ಕಂಥ ವಿಠಲ್ ದೊಡ್ಡಮನಿಯವರಿಗಾಗಿ ಇದೀಗ ಈ ಹಾಡು. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ರಥವೇರುತ್ತ
ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ಹಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ ತಣ್ಣನ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಹಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ ತಣ್ಣನ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ ಅಂಬರೀಷಿಗೆ ಭೇಟಿಯಾಗಿದ್ದೆ ಮತ್ತೆ ಅನಂತ ಶಂಕರ್ನಾಗ್ ನನ್ನ ಎಲೆಕ್ಷನ್ದಾಗ ಬಂದಿರೋರೆಲ್ಲ. ಓಹೋ, ತುಂಬಾ ಪ್ರೀತಿ ಪಾತ್ರರಾದ ಮಿತ್ರರು. ಬಿಲ್ಕುಲ್ 1973, 74, 77 ಬಂದಿರೋರು. ಈಗ ನಿಮ್ಮ ದಿನಚರಿ ಹೇಗಿರ್ತದೆ ಅಂತ? ಏನಿಲ್ಲ ಸರ್, ಮುಂಜಾನೆ ಹೇಳ್ತೀನಿ, ಮುಖ ತೊಳ್ಕೊತೀವಿ, ಇಷ್ಟು ತ್ಯಾಗಿ ಕೊಡ್ತಾರೆ, ಕುಡಿತೀವಿ, ಮೊಮ್ಮಕ್ಕಳು ಬರ್ತಾವ, ಮೊಮ್ಮಕ್ಕಳು ಕೂಡ ಟೈಮ್ ಪಾಸು ಏನ್ರಿ, 10 ಮಂದಿ ಮೊಮ್ಮಕ್ಕಳಾರ, ಆರಾಮಾಗಿ ಕಾಲ ಕಳಿತೀವಿ ಸರ್. ದಿನ ಹೆಂಗೆ ಹೋಗ್ತದೋ ಗೊತ್ತಾಗಲ್ಲ. ಇದು ಪ್ರವಾಸ ಇಲ್ಲ? ಇಲ್ಲ ಸರ್. ನಿಮಗೆ ಊಟ ಅಂದ್ರೆ ಯಾವ್ದು ಇಷ್ಟ? ಈ ಚಿಕನ್, ಮಟನ್ ಇದೆಲ್ಲ ತಿಂತೀರಿ? ಮಾಂಸಾಹಾರಿ ನೀವು? ಮಾಂಸಾಹಾರಿ. ಮತ್ತೆ ನೀವು ಏನಾದ್ರು ಪ್ರವಾಸ ಮಾಡಿದ್ದೇನೋ ಹೊರಗೆ, ಎಲ್ಲಿಯಾದ್ರೂ ದೂರದ ಊರುಗಳಿಗೆ, ವಿದೇಶಕ್ಕೆ ಏನಾದ್ರು ಹೋದದ್ದು? ಇಲ್ಲ, ಹೋಗಿಲ್ಲ ಸರ್. ವಿದೇಶ ಒಂದು ಬಿಟ್ಟು ಸ್ವದೇಶದಲ್ಲಿ ಇಡೀ ಇಂಡಿಯಾ ಸುತ್ತೀನಿ. ಈ ಹೋರಾಟದ ಭಾಗವಾಗಿ ಮಹಾನ್ ನಾಯಕರ ಭೇಟಿ. ಎಸ್ ಬಟ್ ಆವಾಗ VP ಸಿಂಗ್ ನಾನು ಭೇಟಿಯಾಗಿದ್ದೀರಿ? ಎಸ್. ರಾಮವಿಲಾಸ್ ಪಾಸ್ವಾನ್, VP ಸಿಂಗ್, ಅವಾಗೆಲ್ಲ ದಿಲ್ಲಿ ತನಕ ಹೋಗ್ತಿದ್ದೆ, ತಿರುಗಾಡ್ತಿದ್ದೆ, ಭೇಟಿ ಆಗ್ತಿದ್ದೆ. ಪಾಪ ಅವ್ರು ನಮ್ಮ ಒಡನಾಡಿ ಕೆಲಸ ಮಾಡ್ಯಾರ. ಬಟ್ ಗುರುತಿಸ್ಬೇಕಲ್ಲ, ಗುರುತಿಸ್ತಿದ್ರು ಅವ್ರು. ದೊಡ್ಡ ಮನೆ ಒಬ್ಬ ಒಳ್ಳೆ ಮನುಷ್ಯ ಅಂತ. ಗುಲ್ಬರ್ಗಕ್ಕೆ 2-3 ಸಲ ಕರೀತಾನೆ. ಹೌದು, ಪ್ರೊಸೆಷನು ಅದು ಇದು ದೊಡ್ಡ ರಾಷ್ಟ್ರೀಯ ನಾಯಕರನ್ನು ಕರ್ಕೊಂಡು ಬಂದಿದ್ದೀರಿ? ಹೌದು ಸರ್. ಈಗ ವಿಠಲ್ ದೊಡ್ಡಮನಿ ಅವರು ಕೇವಲ ಈ ಹೋರಾಟದ ಮಾತ್ರ ಅಲ್ಲ ಸರ್, ಸಾಹಿತಿಗಳು, ಶಿಕ್ಷಕರು, ಸರ್, ಸಮಾಜದಲ್ಲಿ ಸೇವಾ ಮನೋಭಾವದಿಂದ ಕೆಲಸ ಮಾಡುವ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕರ್ಕೊಂಡು ಹೋಗುವ ಒಬ್ಬ ಅಣ್ಣ ಅಂತ ನಿಮ್ಮನ್ನು ಕರೀತಾರೆ. ಏನನ್ನಿಸ್ತದೆ ಅವಾಗ? ಏನಿಲ್ಲ ಸರ್, ನಾನು ಅಷ್ಟು ಇದ್ದಿನೋ ಎಲ್ಲೋ ಗೊತ್ತಿಲ್ಲ, ಆದರೆ ಜನ ನನಗೆ ಭಾಳ ಮರ್ಯಾದೆ ಪೂರ್ವಕವಾಗಿ ನನಗೆ ಅವ್ರು ಕೊಟ್ಟಂಥ ಮರ್ಯಾದೆ ಹ್ಯಾಂಗೆ ಉಳಿಸ್ಕೋಬೇಕಪ್ಪ ಅಂತಕ್ಕಂಥದ್ದೇ ಒಂದು ದೊಡ್ಡ ಕೊರಗು. ಇರ್ರೆಸ್ಪೆಕ್ಟಿವ್ ಕಾಸ್ಟ್, ಎಲ್ಲರೊಟ್ಟಿಗೆ ಬೆರೆತು ಜೀವನ. ಎಸ್ ಬೆರೆತು ಜೀವನ, ಅರಿತ ಜೀವನ. ಎಸ್ ಸರ್. ಬೆರಿತ ಜೀವನದಕ್ಕಿಂತಲೂ ಅರಿತ ಜೀವನನೇ. ಹೌದು ಸರ್, ಎಲ್ಲ ಏನದ ಗೊತ್ತು ಮಾಡ್ಕೋಬೇಕಲ್ಲ. ಹೌದು, ಎಲ್ಲ ತಿಳ್ಕೊಂಡು ಸಮಾಜದ ಎಲ್ಲರೊಟ್ಟಿಗೆ ಸ್ಪಂದನೆ ಮಾಡಿದಾಗ ಮಾತ್ರ ಬೆಳಿಲಿಕ್ಕೆ, ನಾಯಕತ್ವ ಗುಣ ಬರಲಿಕ್ಕೂ ಸಾಧ್ಯ ಇದೆ ಸರ್. ಇದೀಗ ಒಂದು ಅಂಬೇಡ್ಕರ್ ಕುರಿತ ಗೀತೆಯನ್ನು ಕೇಳೋಣ, ನಂತರ ವಿಠಲ್ ದೊಡ್ಡಮನಿಯವರ ಮಾತಿಗೆ ಕಿವಿಯಾಗೋಣ. ಭೀಮ ಬಾಬಾ ನಿಮಗೆ ಸಾವಿರದ ನಮನಗಳು, ನಿಮಗೆ ಸಾವಿರದ ನಮನಗಳು. ಭೀಮ ಬಾಬಾ ನಿಮಗೆ ಸಾವಿರದ ನಮನಗಳು, ನಿಮಗೆ ಸಾವಿರದ ನಮನಗಳು. ವಿಪತ್ತುಗಳು ಅಪ್ಪಳಿಸಿ ಚೂರು ಚೂರಾಗಲಿಲ್ಲ, ಅಂತಸ್ಥೈರ್ಯ ವಿಧಿ ನಿಷೇಧಗಳು ಅಟ್ಟಣರೆ ಉಕ್ಕೆತ್ತಿತಲ್ಲ ಸ್ವಾಭಿಮಾನ ಶೌರ್ಯ. ಶಾಲೆ ಗುಡಿಯ ಮೈಲಿಗೆ ಕಳೆದು ಅಕ್ಷರ ಜ್ಞಾನ ಪ್ರಕಾಶ ಗಾಂಭೀರ್ಯ, ಅಸ್ಪೃಶ್ಯ
ಬಂದ ಕ್ರಾಂತಿ ಸೂರ್ಯ, ಕಡಲ ನುಗ್ಗಿಸಿ ಬಂದ ಕ್ರಾಂತಿ ಸೂರ್ಯ. ನಮ್ಮ ಕೇಳುಗರು ನಿಮ್ಮ ಮಾತನ್ನು ಇಷ್ಟು ಹೊತ್ತು ಕೇಳ್ತಾ ಇದ್ದಾರೆ. ಈ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂತ ಒಬ್ಬ ವ್ಯಕ್ತಿಯಾಗಿ ನೀವು ಅವರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನಿಮ್ಮ ಸಂದೇಶ ಏನು? ಏನಿಲ್ಲ, ಸಮಾಜ ಬಲಿಷ್ಠ ಆಗಬೇಕು, ಸಮಾಜದಲ್ಲಿ ತಾರತಮ್ಯ ಇರಬಾರ್ದು, ಸಮಾಜ ಭಾಳ ಸರಳವಾಗಿ ಎಲ್ಲರಿಗೆ ಪ್ರೀತಿಯ ಪಾತ್ರ ರಾಗಿ ಕೆಲಸ ಮಾಡಬೇಕು. ಯಾಕಂತಂದರೆ ಇಲ್ಲಿ ತಾರತಮ್ಯ ಇತ್ತಂದರೆ ದೇಶ ಕಟ್ಟಲಿಕ್ಕಾಗಲ್ಲ. ದೇಶ ಕಟ್ಟಬೇಕಾದ್ರೆ ಸರಳತೆಯಿಂದ ದೇಶ ಕಟ್ಟಬೇಕಾಗ್ತದೆ. ಅವನಾರು ಇವನಾರು ಬಸವಣ್ಣನೂ ಹೇಳ್ಯಾನ ಏನ್ರಿ, ಕನಕನೂ ಹೇಳ್ಯಾನ, ಪುರಂದರದಾಸರು ಹೇಳ್ಯಾರ, ಎಲ್ಲ ದಾಸರು ಹೇಳಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಹಾಡಿ ಹೊಗಳಿದ್ದಾರೆ. ನಾವು ಈ ಸಮಾಜದಲ್ಲಿ ಹ್ಯಾಂಗೆ ಇರಬೇಕು, ಸಮಾಜದಲ್ಲಿ ಗುರುತರವಾದ ಜವಾಬ್ದಾರಿ ನಮ್ಮದು ಏನಿರಬೇಕು ಅಂತಕ್ಕಂಥದ್ದು. ಅದಕ್ಕೆ ಸರ್ ಬುದ್ಧ, ಬಸವ, ಅಂಬೇಡ್ಕರ್ರ ತತ್ವ ಅದನ್ನು ಪಾಲಿಸಬೇಕು ಅಂತ 100% ಮೈಗೂಡಿಸ್ಕೊಳ್ಬೇಕಲ್ಲ, ಜೀವನದಾಗ ಅಳವಡಿಸ್ಕೊಳ್ಬೇಕು. ಅಂದಾಗ ಮಾತ್ರ ಉದ್ಧಾರ ಆಗಕ್ಕೆ ಸಾಧ್ಯ ಅದ ಸರ್. ಜನತೆ ಒಂದು ಕಡೆ ಪ್ರಗತಿಪರ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಈ ಭವ್ಯ ಭಾರತವನ್ನು ಕಟ್ಟಬೇಕು. ತುಂಬಾ ಒಳ್ಳೆಯದು ವಿಠಲ್ ದೊಡ್ಡಮನಿಯವರು ಸರ್. ವಿಠಲ್ ದೊಡ್ಡಮನಿಯವರು ಹೋರಾಟದ ಮೂಲಕ ಡಾಕ್ಟರ್ ವಿಠಲ್ ದೊಡ್ಡಮನಿಯರ ಆದರು. ಈ ಸಮಾಜಕ್ಕೆ ಅಣ್ಣ ವಿಠಲ್ ದೊಡ್ಡಮನಿ ಆದ್ರು, ಕಣ್ಮಣಿ ಆದ್ರು, ತೋಷಿತರ ಧ್ವನಿ ಆದ್ರು. ಹೀಗೆ ಹಲವು ಮುಖಗಳಲ್ಲಿ ವಿಠಲ ದೊಡ್ಡಮನಿಯವರು ಈ ಸಮಾಜದ ಒಬ್ಬ ಕೇಂದ್ರ ಬಿಂದುವಾಗಿ ಈ ಸಮಾಜದ ಅನ್ಯಾಯ, ಅನಾಚಾರ, ಅಸಮತೆಯನ್ನ ನೀಗಿಸಲಿಕ್ಕೆ ಒಬ್ಬ ದಿಟ್ಟ ಹೋರಾಟಗಾರನಾಗಿ ನಮ್ಮ ನಡುವೆ ಎದ್ದು ಬಂದ ನಾಯಕನಾಗಿದ್ದೀರಿ. ನಿಮ್ಮ ಹೋರಾಟ ಶಾಶ್ವತವಾಗಿ ಮುಂದುವರಿಲಿ. ಈ ಸಮಾಜದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ ಇದೆಲ್ಲ ಹೋಗಲಾಡಿಸಿಕೊಂಡು ಒಂದು ಸಮಾಜ ನಿರ್ಮಾಣ ಆಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸುತ್ತಾ, ಜನಸಮುದಾಯದಲ್ಲಿ ಸ್ವಾವಲಂಬನೆಯ ಬದುಕು, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಏನು ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳಿವೆ ಅದನ್ನು ನೀವು ಹೇಳಿದ ಹಾಗೆ ಚಾಚೂ ತಪ್ಪದೆ ನಮ್ಮ ಸಮಾಜ ಪಾಲನೆ ಮಾಡಿ ಒಂದು ನವ ಭಾರತವನ್ನ ಕಟ್ಟಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗೋಣ ಅಂತ ಹೇಳ್ಕೊಂಡು, ಇವತ್ತಿನ ಈ ಒಂದು ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡು ಬೆಳೆದ ಒಬ್ಬ ಹೋರಾಟಗಾರನೊಂದಿಗೆ ಮಾತುಕತೆಯನ್ನ ಆಡುವುದರ ಮೂಲಕ ನಿಜವಾಗಿಯೂ ಕೂಡ ಅಂತಹ ತತ್ವ ಸಿದ್ಧಾಂತಕ್ಕೆ ನಾವು ಗೌರವ ನೀಡಿದಂತಹ ಒಂದು ಕೃತಾರ್ಥ ಭಾವ ಇವತ್ತು ನಮಗೆ ಕಾಣ್ತಾ ಇದ್ದೇವೆ. ವಿಠಲ್ ದೊಡ್ಡಮನಿಯವರೇ, ನಿಮ್ಮ ಆ ಒಂದು ಬಿಡುವಿಲ್ಲದ ವೇಳೆಯಲ್ಲಿ ಕೂಡ ನಿಮ್ಮ ಚಿಂತನೆಗಳನ್ನು, ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆಯಾದ್ದಕ್ಕೆ ನಿಮಗೆ ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರಿ, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಇರಲಿ, ಈ ಸಮಾಜಕ್ಕೆ ನಿತ್ಯ ನಿಮ್ಮ ಮಾರ್ಗದರ್ಶನ ಸಿಗಲಿ ಅಂತ ಹಾರೈಸ್ತಾ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಭೀಮ ಬಾಬಾ ನಿಮಗೆ 108 ನುಡಿ ನಮನ, ನಿಮಗೆ 108 ನುಡಿ ನಮನ. ಭೀಮ ಬಾಬಾ. ಇದುವರೆಗೆ ಹೋರಾಟಗಾರ ಮತ್ತು ಸಮಾಜ ಸೇವಕರಾದ ಕಲಬುರಗಿಯ ಶ್ರೀ ವಿಠಲ್ ದೊಡ್ಡಮನಿ ಅವರೊಂದಿಗೆ ವಿಶೇಷ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಡಾಕ್ಟರ್ ಸದಾನಂದ ಪೆರ್ಲಾ. ಅನ್ಯಾಯದ ತಾಳವ ಭೇದಿಸಿ ಆಖಂಡದ ಮೂಲವ ಛೇದಿಸಿ, ಅನ್ಯಾಯದ ತಾಳವ ಭೇದಿಸಿ ಪಾಖಂಡದ ಮೂಲವ ಛೇದಿಸಿ, ಅತ್ಯಾಚಾರವ ಮರ್ದಿಸಿ ಸದಾಚಾರವು ನಳನಳಿಸಿತು ನೋಡ, ಅನಾಥರಲ್ಲಿ ಸ್ವಬಲ ಚಿಲುಮೆಗೊಂಡು ನೀತಿ ತಾಂಗುಡಿಯಾಗೆ ಬದುಕ ಚೆಲ್ವಿಕೆಗೆ ವಿವೇಕತಾ ಹಾಸು ಹೊಕ್ಕಾಗಿರಲು ಕರುಣಾಳು ಬೆಳಕಾದಿರಿ ನೀವು, ಕರುಣಾಳು ಬೆಳಕಾದಿರಿ ನೀವು. ಭೀಮ ಬಾಬಾ ನಿಮಗೆ 108